Good morning, students. Welcome back to the Vidya Shakti Maths online class. Today we are learning about linear equations in our in one variables. Okay. So in our last class we have already learnt about exercise 2.1. In that exercise we have learnt how to solve equations having a variable on both the sides. Okay. And to also we have learnt about reducing the equations into simpler form. Okay. So I hope all of you remember in that class. Okay. So in that topic, reducing equations to simpler form, in that topic, I have solved exercise 2.1. In that only I solved only one problem. So today we are going to solve some other problems in that exercise 2.2. Okay. So let us start our exercise. Exercise 2.2. Okay. So in that exercise, I can write second question. Okay. Second question, what? N by 2. Okay. So n by 2 minus 3n by 4. Next, plus 5n divided by 6. Okay. ಸೊ ಇಸ್ ಈಕ್ವಲ್ ಟು 21 ಅಂತ ಇದೆ. ಹೌದಾ? ಕ್ವಶನ್ ಏನಿದೆ? n by 2 minus 3n by 4 plus 5n by 6 is equal to 21 ಅಂತ ಇದೆ. ಹೌದಾ? ಸೊ ನಾವೀಗ ಏನ್ ಮಾಡ್ಬೇಕು? ಈ ರೀತಿ ಒಂದು ಇಕ್ವೇಶನ್ ಇದ್ದಾಗ ನಮ್ಗೆ ಡೈರೆಕ್ಟ್ ಅದು ಅವರು ಲೀನಿಯರ್ ಇಕ್ವೇಶನ್ಸ್ ಗಳನ್ನ ಕೊಟ್ಟಿಲ್ಲ. ಹೌದಾ? ಸೊ ಆ ಟೈಪ್ ಇದ್ದಾಗ ನಾವ್ ಏನ್ ಮಾಡ್ಬೇಕು? ಲೀನಿಯರ್ ಇಕ್ವೇಶನ್ ಇಲ್ಲಿ ಏನಾಗಿದವು? ಭಿನ್ನ ರಾಶಿ ಒಳಗ್ ಕೊಟ್ಟಿದ್ದಾರೆ. ಹೌದಾ? ಸೊ ಫಸ್ಟ್ ನಾವ್ ಇಲ್ಲಿ ಏನ್ ಮಾಡ್ಬೇಕು? ಹೌದಾ? ಇಲ್ಲಿ ಏನಿದೆ ಈ ಪಾರ್ಟ್ ಇದೆಯಲ್ಲ, ಇದನ್ನ ಸೇಮ್ ಇದ್ರೆ ನಾವು ಈಸಿಲಿ ಅದನ್ನ ಅಡಿಷನ್ ಮಾಡ್ಬೋದು, ಸಬ್ಟ್ರಾಕ್ಷನ್ ಮಾಡ್ಬೋದು. ಬಟ್ ಅವು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಗಳು ಅಥವಾ ಸಂಖ್ಯೆಗಳು ಬಂದಾಗ ನಾವ್ ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಫೈಂಡ್ LCM. We already discussed in last class. Okay. So we have to find LCM first. So 2, 4, 6. ನಿಮಗೆಲ್ಲ LCM ಅನ್ನ ಅಂದ್ರೆ ಲಸಾವನ್ನ ತೆಗೆಯುವಂತಹ ಪ್ರೊಸೀಜರ್ ಗೊತ್ತಿದೆ ಅಂತ ಅನ್ಕೋತೇನೆ ನಾನು. ಹೌದಾ? ಸೊ 2, 4, 6 ಅಂತ ಇದೆ. ಸೊ ಇದನ್ನ ನಾನು LCM ಅನ್ನ ಈ ರೀತಿ ತೆಗಿತೇನೆ. ಹೌದಾ? ಸೊ 2 1 ಜಾ 2 2 ಜಾ 2 3 ಜಾ ಅಗೇನ್ ಐ ಕ್ಯಾನ್ ಟೇಕ್ 2 1 2 1 ಜಾ 2 ಅಗೇನ್ 3 as it is. So I can here take 3 3 1 1 3 1 ಜಾ 3. ಇಲ್ಲಿ ಎಷ್ಟಾಯ್ತು ನೋಡ್ರಿ? ಇದನ್ನ ಅಷ್ಟನ್ನ ನಾವೇನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕು. 3 2 6 6 2 12 ಆಯ್ತು. ಹೌದಾ? ಸೊ 12 ನಾನು ಇಲ್ಲಿ ಬರೀತೇನೆ. ಕರೆಕ್ಟ್? ಸೊ ಇಲ್ಲಿ ಏನಾಯ್ತು? 12. ಹೌದಾ? 12 ಆದ್ಮೇಲೆ ಇದು LCM ಅನ್ನು ನಿಮ್ಗೆ ಕರೆಕ್ಟ್ ಆಯ್ತಲ್ಲ, ಇದನ್ನ ಯಾವ ರೀತಿ ತೆಗಿಬಹುದು ಅಂತ ಹೇಳಿ ಇದನ್ನ ರಬ್ ಮಾಡಬಹುದು. ಸೊ ಈಗ ನಾನು ಇದನ್ನ ರಬ್ ಮಾಡ್ತೇನೆ. ಸೊ ಈಗ ನೆಕ್ಸ್ಟ್ ಪ್ರೊಸೀಜರ್ ಬಹಳ ಜನ ಸ್ಟೂಡೆಂಟ್ಸ್ ತಪ್ಪು ಮಾಡೋದು ಎಲ್ಲಿ ಅಂತಂದ್ರ, ಈಗ ಡೈರೆಕ್ಟ್ LCM ಇಟ್ಟ ಮೇಲೆ ಇದನ್ನ ಆಸ್ ಇಟ್ ಈಸ್ ಇಟ್ಟ ಪ್ಲಸ್ ಮಾಡ್ಲಿಕ್ಕೆ ಹತ್ಬಿಡ್ತೀರಿ. ಬಟ್ ಅದು ಆ ರೀತಿ ಪ್ರೊಸೀಜರು ಇಲ್ಲ. ಸೊ ಇಲ್ಲಿ ಏನ್ ಮಾಡ್ಬೇಕು? 2 ಎಷ್ಟ್ಲೆ 12 2 ಎಷ್ಟ್ಲೆ 12 ಅಂದ್ರ 2ನ್ನ ಎಷ್ಟು ಸತಿ ಓದಿದಾಗ ನನಗೆ 12 ಬರ್ತೈತೆ ಹೇಳ್ರಿ? ಹೌದಾ? ಅಲ್ಲಿ ಎಷ್ಟಾಗತ್ತ? 2 1 2 2 2 4 2 3 6 2 4 8 2 5 10 2 6 12. ಹೌದಾ? ಸೊ ಇದನ್ನ ನಾನು ಏನ್ ಮಾಡ್ತೀನಿ? ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. ರೈಟ್? ನಾ ಬರೆದಿರುವಂತಹದ್ದು ಅಲ್ಲಿ ಮೆಥಡ್ ನೋಡ್ರಿ. ಕರೆಕ್ಟ್? ಸೊ 4 ಎಷ್ಟ್ಲೆ 12 4 ಎಷ್ಟ್ಲೆ 12 ನೋಡ್ರಿ? 4 3 12. ಕರೆಕ್ಟ್? ನೆಕ್ಸ್ಟ್ 6 ಎಷ್ಟ್ಲೆ 12 6 ಎಷ್ಟ್ಲೆ 12 6 2 12. ಕರೆಕ್ಟ್? ಇವಾಗ ಇವ್ನ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡಿ ಇಡ್ಬೇಕು. 6 ಇಂಟು 10 ಎಷ್ಟಾಯ್ತು? 6n ಅಂತ ಆಯ್ತು. ಕರೆಕ್ಟ್? ನೆಕ್ಸ್ಟ್ ಮೈನಸ್ 3 ಇಂಟು 3 9n ಆಯ್ತು. ಪ್ಲಸ್ 5 ಇಂಟು 2 10n ಅಂತ ಆಯ್ತು. ಕರೆಕ್ಟ್? ಸೊ ಈಗ ಏನಾಯ್ತು ನೋಡ್ರಿ? 21 ಆಸ್ ಇಟ್ ಈಸ್ ಇಟ್ವಿ. ಕರೆಕ್ಟ್? ಸೊ ಈಗ ಏನ್ ಮಾಡ್ಬೇಕು? ಅಗೇನ್ ನಾನು 12 ಅನ್ನ ಆಸ್ ಇಟ್ ಈಸ್ ಇಟ್ಟೆ. ಹೌದಾ? ಸೊ ಇಲ್ಲಿ
ಏನಾಯ್ತು 10 ಪ್ಲಸ್ ಸಜಾತಿಯ ಚಿಹ್ನೆಗಳನ್ನ ಕೂಡಿಸ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಾವು ಮೈನಸ್ ಚಿಹ್ನೆಯ ಒಳಗೆ ಅದನ್ನ ಮೈನಸ್ ಮಾಡ್ಬೇಕು. ಇಲ್ಲೇ 10 ಪ್ಲಸ್ 16 ಎಷ್ಟಾಯ್ತು? ಸಾರಿ, 10 ಪ್ಲಸ್ 6 ಇಸ್ 16 ಆಯ್ತು. 16 ಮೈನಸ್ 9 ಮಾಡಿದ್ರೆ ಎಷ್ಟಾಯ್ತು? 7n ಅಂತ ಆಯ್ತು. ಕರೆಕ್ಟ್, 7n ಅಂತ ಆಯ್ತು. ಹೌದಾ? ಸೊ ಇಲ್ಲೇನಾಯ್ತು ನೋಡ್ರಿ, 7n ಆಸ್ ಇಟ್ ಈಸ್. ಈ 12 ಅನ್ನ ನಾನು ಏನ್ ಮಾಡ್ತೇನೆ, ಈ ಸೈಡ್ ಕಳಿಸ್ತೇನೆ. ಹೌದಾ? ಈ 12 ಅನ್ನ ಈ ಸೈಡ್ ಕಳಿಸಿದ್ರೆ ಏನಾಯ್ತು? 21 ಆಲ್ರೆಡಿ ಐತಿ. ಹೌದಾ? ಅದಾದ್ಮೇಲೆ ಈ 12 ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಏನಾಗಿತ್ತು ಹೇಳ್ರಿ, ಇದು ಡಿವಿಷನ್ ಪ್ಲೇಸ್ ಒಳಗೆ ಇರೋದ್ರಿಂದ ಇದನ್ನ ನಾವು ಇಲ್ಲಿಂದ LHS ಟು RHS ಗೆ ಅದನ್ನ ಮೂವ್ ಮಾಡಿದ್ವಿ ಅಂದ್ರ ಅದರದ್ದು ಏನಂತಾರ, ಚಿಹ್ನೆಗಳು ಅಥವಾ ಸೈನ್ಗಳು ನಮಗ ಚೇಂಜ್ ಆಗ್ತಾವು. 12 ಇಲ್ಲೇ ಡಿವಿಷನ್ ಪ್ಲೇಸ್ ಒಳಗೆ ಇದ್ದಿದ್ದು ಇಲ್ಲಿ ಹೋಗಿ ಏನಾಯ್ತು? ಮಲ್ಟಿಪ್ಲಿಕೇಶನ್ ಪ್ಲೇಸ್ ಒಳಗೆ ಬಂತು. ಹೌದಾ? ಸೊ 7n ಇಸ್ ಈಕ್ವಲ್ ಟು 21 ಇಂಟು 12 ಅನ್ನ ಮಲ್ಟಿಪ್ಲೈ ಮಾಡ್ರಿ. ಹೌದಾ? 12 ಇಂಟು 1 12 ಆಯ್ತು. 1 ಅನ್ನ ನಾನು ಇಲ್ಲೇ ಕೈಲ ತಗೊಂಡೆ. ಸೊ 12 ಎರಡ್ಲೆ 24 ಪ್ಲಸ್ ಇದೊಂದು ಎಷ್ಟಾಯ್ತು? 25 ಆಯ್ತು. ಹೌದಾ? 25 ಆಯ್ತು. ಇವಾಗ ನೋಡ್ರಿ, n ಆಸ್ ಇಟ್ ಈಸ್ ಇಡ್ರಿ, 252 ಆಸ್ ಇಟ್ ಈಸ್ ಬಂತು. ಬಟ್ ಇಲ್ಲಿ 7 ಏನಿದೆ ಅಲ್ಲ, ಇದು ಮಲ್ಟಿಪ್ಲೈ ಜಾಗದೊಳಗೆ ಇರೋದ್ರಿಂದ ಇಲ್ಲಿ ಇದನ್ನ ಏನ್ ಮಾಡ್ತೀನಿ ನಾನು, n ಅನ್ನ ಕಂಡು ಹಿಡಿಬೇಕಾದ್ರ ಈ 7 ಡಿವಿಷನ್ ಪ್ಲೇಸ್ ಒಳಗ್ ಬರ್ತೈತಿ. ಹೌದಾ? ಸೊ ಈಗ ಏನಾಯ್ತು ನೋಡ್ರಿ, 7 ಒಂದ್ಲೆ 7, 7 ಮೂರ್ಲೆ 21, 7 ನಾಲ್ಕಲೆ 28 ಆಗತ್ತ. ಅದನ್ನ ತಗೊಳ್ಳಿಕ್ ಬರುದಿಲ್ಲ. ಹಾಗಾಗಿ 7 ಮೂರ್ಲೆ 21 ಆಯ್ತು. ಸೊ 21 ಇದ್ದಿದ್ದು 25ರೊಳಗೆ 21 ಅನ್ನ ಮೈನಸ್ ಮಾಡ್ರಿ, ಎಷ್ಟಾಯ್ತು? 4 ಬಂತು. ಇಲ್ಲಿ ಪ್ಲಸ್ ಇಲ್ಲಿ 2 ಆಯ್ತು. ಎಷ್ಟಾಯ್ತು? 42 ಆಯ್ತು. 7 ಆರ್ಲೆ 42. ಸೊ n ಇಸ್ ಈಕ್ವಲ್ ಟು 36 ಅಂತ ನಮಗ ಬಂತು. ಆ n ವ್ಯಾಲ್ಯೂ ಅನ್ನ ಈ ಒಂದು ಲೀನಿಯರ್ ಇಕ್ವೇಶನ್ ಅನ್ನ ನಾವು ರೆಡ್ಯೂಸಿಂಗ್ ಇಂಟು ಸಿಂಪ್ಲರ್ ಫಾರ್ಮ್ ಗೆ ತಂದಾಗ ನಮಗ n ಇಸ್ ಈಕ್ವಲ್ ಟು 36 ಅಂತ ಬಂತು. ಇಲ್ಲೇ ನನಗೇನ್ ಅನಿಸ್ತೈತಿ, ಈ 36 ಯಾವ ರೀತಿ ತಗೊಂಡ್ರು ಮೇಡಮ್, ಡೈರೆಕ್ಟ್ ಆಗಿ ನಮಗ ಡಿವಿಷನ್ ಮಾಡಿದ್ರು, ನಮಗ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತ ಅನ್ಕೋತಿರ್ಬಹುದು. ಹೌದಾ? ಸೊ ನಾನು ಒಂದ್ಸಲ ನಿಮಗ ಅದನ್ನ ಹೇಳ್ತೇನೆ ನೋಡ್ರಿ. ಯಾಕಂದ್ರೆ ಇನ್ ಮೇಲಿಂದ ನೀವು ಆ ಒಂದು ಮೊದಲು ಏನ್ ಮಾಡ್ತಿದ್ರಲ್ಲ ಆ ಡಿವಿಷನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದನ್ನ ಸ್ವಲ್ಪ ಸ್ಟಾಪ್ ಮಾಡ್ಬೇಕು. ಈ ರೀತಿ ಮಾಡ್ಲಿಕ್ಕೆ ಕಲಿಬೇಕು. ಯಾಕಂದ್ರೆ ನೀವು ಈಗಾಗ್ಲೇ 8th ಸ್ಟ್ಯಾಂಡರ್ಡ್, ಹೌದಾ, ಹೈಸ್ಕೂಲಿಗೆ ಬಂದ್ಬಿಟ್ಟಿರಿ. ಹೌದಾ? ಸೊ ಅದೇ ರೀತಿ ನಾವು ಮೊದ್ಲು ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಇರ್ತಕ್ಕಂತ ಡಿವಿಷನ್ ಗಳನ್ನ ಮಾಡ್ಲಿಕ್ಕೆ ಬರುವುದಿಲ್ಲ. ಹೌದಾ? ಸೊ ನಿಮಗೆ ಯಾವ ರೀತಿ ಬಂತು ಅನ್ನೋದನ್ನ ನಾನು ಜಸ್ಟ್ ತೋರಿಸ್ತೇನೆ. ಇಲ್ಲೇ 252 ಇದೆ. ಹೌದಾ? ನಿಮಗೆ ಈ ರೀತಿ ಮಾಡಿದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ರೈಟ್? ಸೊ 252 ಡಿವೈಡೆಡ್ ಬೈ 7 ಅನ್ನ ಮಾಡಿದಾಗ ಈಗ ನನಗೆ ಏನಾಗತ್ತ ನೋಡ್ರಿ, ನಾನು ಏನ್ ಮಾಡ್ತೀನಿ, ಈಗ 25 ತಗೊಂಡೆ. ಹೌದಾ? ಸೊ ನಿಮಗ್ ಗೊತ್ತಿದೆ ಡಿವಿಷನ್ ರೂಲ್ಸ್. 7ರ ಮಧ್ಯೆ ಒಳಗೆ 25ಕ್ಕಿಂತ ಸಣ್ಣದನ್ನ ನಾನು ತಗೋಬೇಕು. ಹೌದಾ? ಸೊ ಈಗ 7 ಎರಡ್ಲೆ 14, 7 ಮೂರ್ಲೆ 21, 7 ನಾಲ್ಕಲೆ 28 ಆಯ್ತು. ಹೌದಾ? 28 ತಗೊಳ್ಲಿಕ್ಕಂತೂ ಬರುದಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತೇನೆ, 7 ಮೂರ್ಲೆ 21 ಅಂತ ತಗೊಂಡೆ. ಹೌದಾ? ಸೊ ಇವಾಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಪ್ರೊಸೀಜರ್ ನೀವ ಹೇಳ್ಬೇಕು ನನ್ಗೆ. ಏನಾಯ್ತು? 5 ಅಂದ್ರೆ ಈಗ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು ನಾವು. ಹೌದಾ? ಸೊ 5 - 1 is 4, 2 - 2 is 0. ಈ 2 ಅನ್ನ ನಾನು ಇಲ್ಲಿ ಬರ್ಕೋತೇನೆ. ಹೌದಾ? ಸೊ ಎಷ್ಟಾಯ್ತು? ಇದು 42 ಆಯ್ತು. ಸೊ 7 ಎಷ್ಟೇ 42 ಎಷ್ಟಿದೆ ನೋಡ್ರಿ, 7 6 42. ಹೌದಾ? ಸೊ 2 - 2 is 0, 4 - 4 is 0. ಸೊ ನಾವು ಏನ್ ಮಾಡಿದ್ವಿ, ಈ ಆನ್ಸರ್ ಅನ್ನ ಕಂಡು ಹಿಡ್ಕೊಂಡ್ವಿ. ಹೌದಾ? ಸೊ ಈ ರೀತಿ ಮಾಡಿದಾಗ ನನಗನ್ಸಿದ ಮಟ್ಟಿಗೆ ನಿಮಗ ಕನ್ಫ್ಯೂಸ್ ಆಯ್ತು ಅಂತ ಅನ್ಕೋತೀನಿ ನಾನು. ಬಟ್ ಈ ರೀತಿ ಮಾಡಿದಾಗ ಕ್ಲಿಯರ್ ಆಯ್ತು. ಬಟ್ ಈ ರೀತಿ ಮಾಡೋದನ್ನ ಸ್ವಲ್ಪ ನೀವೇನ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು. ಸ್ಟಾರ್ಟಿಂಗ್ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ ಈ ರೀತಿ ಮಾಡ್ಲಿಕ್ಕೆ. ಬಟ್ ನೀವು ಇದನ್ನ ಏನ್ ಮಾಡ್ಬೇಕು, ಕಲೀಲೇಬೇಕು. ಯಾಕಂದ್ರೆ ಈಸಿಲಿ ನೀವು ಇದನ್ನ ಏನ್ ಮಾಡ್ಬೋದು, ಡಿವಿಷನ್ ಅನ್ನ ಮಾಡ್ಬೋದು. ಇನ್ ಕೇಸ್ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಟೈಪ್ ಮಾಡ್ರಿ. ಬಟ್ ಆದ್ರೂ ಇದೇ ರೀತಿ ಮಾಡ್ಲಿಕ್ಕೆ ಕಲೀರಿ. ಹೌದಾ? ಸೊ ಇದು ನಮ್ದು ಎಕ್ಸಸೈಸ್ 2.2. ಅದ್ರೊಳಗೆ ಒಂದು ಪ್ರಾಬ್ಲಮ್ ಬಿಡಿಸಿದ್ದೆ. ಮತ್ತೆ ಅಗೇನ್ ಇದು ಸ್ವಲ್ಪ ಡಿಫಿಕಲ್ಟ್ ಪ್ರಾಬ್ಲಮ್ ಅನ್ನ ಬಿಡಿಸಿದೆ. ಇದ್ರೊಳಗೆ ಇನ್ನೂ ಒಂದಿಷ್ಟು ಎಷ್ಟು ಅದಾವು, ಇನ್ನೂ 8 ಪ್ರಾಬ್ಲಮ್ಸ್ ಗಳದಾವು. ಅವನ್ನೆಲ್ಲ ಈಸಿ ಇರೋದ್ರಿಂದ
ನಿಮಗ ಬಿಡಿಸ್ಲಿಕ್ಕೆ ನಾನು ಅದನ್ನ ಬಿಟ್ಟೇನಿ. ಇನ್ ಕೇಸ್ ಅದ್ರೊಳಗೆ ಯಾವ್ದಾದ್ರು ಗೊತ್ತಾಗ್ಲಿಲ್ಲ ಅಥವಾ ಏನಾದ್ರೂ ಡಿಫಿಕಲ್ಟ್ ಆಯ್ತಂದ್ರೆ ನನಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಇನ್ಫಾರ್ಮ್ ಮಾಡ್ರಿ, ಅದನ್ನ ನಾನು ನಿಮಗೆ ಏನ್ ಮಾಡ್ತೇನೆ ಹೇಳ್ತೇನಂತ. ಹೌದಾ? ಸೊ ಇಲ್ಲಿಗೆ ಇದು ಏನಾಯ್ತು, ಲೀನಿಯರ್ ಇಕ್ವೇಶನ್ಸ್ ಇನ್ ಒನ್ ವೇರಿಯಬಲ್ ಅನ್ನುವ ಒಂದು ಚಾಪ್ಟರ್ ನಮ್ದು ಕಂಪ್ಲೀಟ್ ಆಯ್ತು. ಇದ್ರ ನೆಕ್ಸ್ಟ್ ನಾವು ಹೋಗೋದು ಯಾವ್ದಂದ್ರ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟ್ರಲ್ಸ್, ಅಂದ್ರೆ ಚತುರ್ಭುಜಗಳ ಪರಿಚಯ ಅನ್ನುವ ಒಂದು ಪಾಠವನ್ನ, ಟಾಪಿಕ್ ಅನ್ನ ನಾನು ಸ್ಟಾರ್ಟ್ ಮಾಡ್ತೇನೆ. ಹೌದಾ? ಸೊ ಈ ಒಂದು ಲೀನಿಯರ್ ಇಕ್ವೇಶನ್ಸ್ ಒನ್ ವೇರಿಯಬಲ್ ಮೇಲೆ ಒಂದು ಟೆಸ್ಟ್ ಅನ್ನ, ಒಂದೊಂದು ಲೆಸನ್ ಮುಗಿತಾ ನಾವ್ ಏನ್ ಮಾಡ್ಬೇಕು, ಟೆಸ್ಟ್ ಅನ್ನ ತಗೋಬೇಕು. ಹೌದಾ? ಆ ಟೆಸ್ಟ್ ತಗೊಳ್ಳೋದ್ರಿಂದ ನಮಗ್ ಆ ಒಂದು ಟಾಪಿಕ್ ಎಷ್ಟರ ಮಟ್ಟಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ನೋದನ್ನ ನಮಗ್ ನಾವೇ ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕು. ಹಾಗಾಗಿ ನಿಮ್ಮ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಏನ್ ಮಾಡ್ತೀನಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ತಗೊಂಡ್ ಬರ್ತೇನೆ. ಸೊ ಹಾಗಾಗಿ ಈ ಒಂದು ಪಾಠದ ಮೇಲೆ ನೀವೆಲ್ಲರೂ ಪ್ರಿಪೇರ್ ಆಗಿ ನನಗೆ ಕರೆಕ್ಟ್ ಆಗಿ ಆನ್ಸರ್ ಅನ್ನ ಕೊಡ್ತೀರಿ. ಹೌದಾ? ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ನಿಮ್ಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ತಗೊಂಡ್ ಬರ್ತೀನಿ. ಈ ಒಂದು ಯಾವ ಪಾಠ ಹೇಳ್ರಿ, ಲೀನಿಯರ್ ಇಕ್ವೇಶನ್ಸ್ ಇನ್ ಒನ್ ವೇರಿಯಬಲ್. ಹೌದಾ? ನಾಳೆ ಎಲ್ಲ ನಾಡಿದ್ದು ನಿಮಗೆ. ಹೌದಾ? ಸೊ ಈಗ ಯಾವ ಪಾಠವನ್ನ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ, ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟ್ರಲ್ಸ್. ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟ್ರಲ್ಸ್. ಹೌದಾ? ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟ್ರಲ್ಸ್. ಹೌದಾ? ಕ್ವಾಡ್ರಿಲ್ಯಾಟ್ರಲ್. ಹೌದಾ? ಇಲ್ಲಿ ನಾವು ಇದಕ್ಕ ಕನ್ನಡ ಒಳಗೆ ಏನಂತ ಕರಿತೀವಿ, ಚತುರ್ಭುಜಗಳ ಪರಿಚಯ, ಅಥವಾ ಅದ್ರದ್ದು ಯಾವ ರೀತಿ ಇದೆ ಅಂತ ಹೇಳಿ ನಾವು ಕಂಡುಹಿಡಿಬಹುದು. ಅಂದ್ರೆ ಈ ಪಾಠದೊಳಗೆ ನಾವು ತಿಳ್ಕೊತೀವಿ. ಬಟ್ ನಮಗೆ ಚತುರ್ಭುಜಗಳು ಅಂದ್ರೆ ಫಸ್ಟ್ ನೆನಪಿಗೆ ಬರೋದು ಚತುರ್ಭುಜ. ಫಾರ್ ಎಕ್ಸಾಂಪಲ್, ನಾನು ಈ ಒಂದು ಡೈಗ್ರಾಮಿಗೆ ಏನಂತ ಕರಿತೇನೆ, ಯಾರಾದ್ರೂ ಹೇಳ್ಬೋದಾ? ಈ ಡೈಗ್ರಾಮಿಗೆ ಏನಂತ ಕರಿತೇನೆ ನಾನು? ಕರೆಕ್ಟ್, ಇದಕ್ಕೆ ಏನಂತ ಕರಿತೀನಿ, ಟ್ರಯಾಂಗಲ್ ಅಥವಾ ತ್ರಿಭುಜ ಅಂತ ಕರಿತೀನಿ. ಇದನ್ನ ಯಾವ ಬೇಸ್ ಮೇಲೆ ನೀವು ಟ್ರಯಾಂಗಲ್ ಅಂತ ಕರಿತೀರಿ? ಯಾವ ಬೇಸ್ ಮೇಲೆ ಇದನ್ನ ಟ್ರಯಾಂಗಲ್ ಅಂತ ಕರಿಬಹುದು, ಸ್ವಲ್ಪ ಹೇಳ್ರಿ ನೋಡೋಣ. ಸೊ ಇದನ್ನ ಯಾವ ಬೇಸ್ ಮೇಲೆ ಕರಿತೀವಿ ಅಂತಂದ್ರ, ಇದನ್ನ ನಾವು ಇಲ್ಲೇ 3 ಬಾಹುಗಳದಾವು, ಆಮೇಲೆ 3 ಕೋನಗಳಿರೋದ್ರಿಂದ, ಬಾಹುಗಳು ಅಂದ್ರ ಸೈಡ್ಸ್, ಇಟ್ ಹ್ಯಾಸ್ ಅ 3 sides and 3 angles. ಹೌದಾ? ಡಿಪೆಂಡಿಂಗ್ ಅಪಾನ್ ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಟ್ರಯಾಂಗಲ್ ಅಂತ ಕರಿತೇವಿ. ಹೌದಾ? ಸೊ ಅಲ್ಲಿ 3 ಸೈಡ್ಸ್ ಗಳಿದಾವು, 3 ಕೋನಗಳು ಅಥವಾ ಆಂಗಲ್ಸ್ ಗಳಿರೋದ್ರಿಂದ ಈ ಒಂದು ಡೈಗ್ರಾಮ್ ಅನ್ನ ಅಥವಾ ಈ ಒಂದು ಚಿತ್ರವನ್ನ ನಾವ್ ಏನಂತ ಕರಿತೀವಿ, ಟ್ರಯಾಂಗಲ್. ಇಲ್ಲೇ ನಮ್ಗೆ ಇಲ್ಲಿ ಏನಾಗಿದೆ, ಈ ಒಂದು ಡೆಫಿನೇಷನ್, ಒಂದು ಹೆಡ್ಲೈನ್ ಒಳಗ ನಮ್ಗದು ಟ್ರೈ ಅಂದ್ರೆ 3 ಅಂದಂಗಿದೆ. ಹೌದಾ? ತ್ರಿಕೋನ. ಹೌದಾ? ತ್ರಿಭುಜ ಅಥವಾ ತ್ರಿಕೋನ ಅಂತ ಕರಿತೇವೆ ನಾವು ಕನ್ನಡ ಒಳಗೆ. ಹೌದಾ? ನಿಮಗೆ ಆಲ್ರೆಡಿ ಗೊತ್ತಿರಬಹುದು, ತ್ರಿಕೋನ ಅಥವಾ ತ್ರಿಭುಜ. ತ್ರಿಕೋನ ಅಂದ್ರ 3 ಕೋನಗಳು, ತ್ರಿಭುಜ ಅಂದ್ರ 3 ಸೈಡ್ಸ್ ಗಳು ಅಥವಾ ಬಾಹುಗಳು ಅಂತ ಕರಿತೇವೆ ನಾವು. ಹೌದಾ? ಇದೇ ರೀತಿ ನನಗೆ ಇಲ್ಲಿ ಬೇಕಾಗಿರೋದು ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಇದೆ. ಹೌದಾ? ಸೊ ನಾನು ಇಲ್ಲಿ ಏನ್ ಮಾಡ್ತೇನೆ, ಈ ರೀತಿ ತೆಗಿತೇನೆ. ಹೌದಾ? ಇಲ್ಲಿ ಏನಾಯ್ತು, ಸ್ವಲ್ಪ ಅಬ್ಸರ್ವ್ ಮಾಡಬಹುದು ನೀವು. ಇವಾಗ ಏನಾಯ್ತು, ಇದಕ್ಕ ಡಿಫ್ರೆನ್ಸ್ ಅನ್ನ ನೋಡ್ರಿ. ಇಲ್ಲೇ ಇದಕ್ಕ ಟ್ರಯಾಂಗಲ್ ಅಂದ್ರೆ ಇದಕ್ಕ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಕರಿತೇವೆ. ಯಾಕೆ ಹೇಳ್ರಿ, ಇಲ್ಲಿ 3 ಬಾಹುಗಳದಾವು, ಬಟ್ ಇಲ್ಲಿ ಎಷ್ಟಿದಾವು, 4 ಬಾಹುಗಳದಾವು. ಚತುರ್ ಅಂದ್ರ ಕನ್ನಡ ಒಳಗ್ ನಾವೇನಂತ ಕರಿತೀವಿ, ಈಗ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಅಂತ ಕರಿತೇವೆ ಕನ್ನಡ ಒಳಗ. ನಾವು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅನ್ನೋದಕ್ಕ, ಹೌದಾ, ನಾವ್ ಏನಂತ ಕರಿತೇವೆ ಹೇಳ್ರಿ, ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಕ ಅಂದ್ರೆ ಚತುರ್ಥ ಅಂತ ಕರಿತೇವೆ. ಹೌದಾ? ಅಂದ್ರೆ 4 ಬಾಹುಗಳು ಅಥವಾ 4ನೇ ಒಂದು ವ್ಯಕ್ತಿಯನ್ನ ನಾವು ಚತುರ್ಥ ಅಂತ ಕರಿತೇವೆ. ಹೌದಾ? ಅಥವಾ ಈಗ ನಿಮಗ್ ಗೊತ್ತಿರ್ಬೋದು, ಈಗ ವೆಡ್ಡಿಂಗ್ ಕಾರ್ಡ್ ಒಳಗ, ಈಗ ನೀವು ಕನ್ನಡ ವೆಡ್ಡಿಂಗ್ ಕಾರ್ಡ್ ಒಳಗ ಅದು ನೋಡಿದ್ರಿ ಅಂದ್ರ ಲಗ್ನ ಪತ್ರಿಕೆ ಒಳಗ ನೋಡಿದ್ರಿ ಅಂದ್ರ ಅವ್ರ ಏನಂತ ಮೆನ್ಷನ್ ಮಾಡಿರ್ತಾರಲ್ಲೇ, ಪ್ರಥಮ, ದ್ವಿತೀಯ ಸುಪುತ್ರಿ, ಹೌದಾ, ತೃತೀಯ ಅಥವಾ ಚತುರ್ಥಕ ಸುಪುತ್, 4ನೇ ಮಕ್ಕಳು ಇದ್ರ ಅಥವಾ 4ನೇ ಮಗ ಅಥವಾ ಮಗಳಿದ್ರ ಆ ರೀತಿ ಮೆನ್ಷನ್ ಮಾಡ್ತಾರ. ಯಾಕೆ ಕಾರಣ ಅಂದ್ರ 4 ಅನ್ನೋ ಒಂದು ಕಾನ್ಸೆಪ್ಟ್ ನಮಗ. ಹೌದಾ? ಸೊ 4 ಅಂದ್ರೆ ಇಲ್ಲಿ ಏನಾಯ್ತು, ಚತುರ್ಭುಜ ಅಂದ್ರ 4 ಬಾಹುಗಳು ಮತ್ತು 4 ಕೋನಗಳನ್ನ ಒಳಗೊಂಡಿರುವಂತಹ ಒಂದು ಆಕೃತಿಗೆ ನಾವೇನಂತ ಕರಿತೀವಿ,
ಚತುರ್ಭುಜ ಅಥವಾ ಕ್ವಾಡ್ರಿಲ್ಯಾಟರಲ್ಸ್ ಅಂತ ಕರಿತೀವಿ. ಹೌದಾ? ಸೊ ಫಿಗರ್ ಇಟ್ ಹ್ಯಾಸ್ ಅ 4 angles and 4 sides. Then we can call it as a quadrilaterals ಅಂತ ಕರಿತೀವಿ. ಸೊ ಈ ಪಾಠದೊಳಗ ಇದ್ರದ ಪ್ರಾಪರ್ಟೀಸ್ ಏನು, ಟೈಪ್ಸ್ ಏನು, ಮತ್ತ ಅದರಲ್ಲಿ ಬರ್ತಕ್ಕಂತ ಮತ್ ಏನೇನ್ ಕಾನ್ಸೆಪ್ಟ್ ಅದಾವು ಈ ಒಂದು ಪಾಠದೊಳಗ ನಾವು ನೋಡೋಣಂತ. ಹೌದಾ? ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟಾಪಿಕ್. ನೆಕ್ಸ್ಟ್ ಟಾಪಿಕ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟರಲ್ಸ್ ಅಂದ್ರೆ ಚತುರ್ಭುಜಗಳ ಒಂದು ಪರಿಚಯವನ್ನ ನಾವು ನೋಡ್ತಾ ಇದ್ದೀವಿ. ಹೌದಾ? ಸೊ ಇಲ್ಲಿ ನೋಡ್ರಿ, you know that the paper is a model for a plane surface. ಹೌದಾ? ಸೊ ನಮ್ಗೆ ಈಗ ಒಂದು A4 ಸೈಜ್ ಪೇಪರ್ ಅನ್ನ ತಗೊಂಡೆ ಅಂತ ತಿಳ್ಕೊರಿ. ಹೌದಾ? ಒಂದು A4 ಸೈಜ್ ಪೇಪರ್ ಅಂತ, ಎಕ್ಸಾಕ್ಟ್ಲಿ ಅಲ್ಲ, A4 ಸೈಜ್ ಪೇಪರ್ ಅಂತ ತಿಳ್ಕೊರಿ. ಹೌದಾ? ಸೊ ಇದು ಏನಾಗತ್ತೆ, ನಮ್ಗೆ ಒಂದು ಪ್ಲೇನ್ ಸರ್ಫೇಸ್, ಕನ್ನಡ ಒಳಗ್ ನಾವ್ ಏನಂತ ಕರಿತೀವಿ, ಒಂದು ಸಮತಲ ಅಂತ ನಾವು ಹೇಳ್ಬೋದು. ಹೌದಾ? ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮಗ ಪೇಪರ್ ಆಗ್ತೈತಿ. ಸಮತಲ ಮೀನ್ಸ್ ಒಂದು ಜಾಗ ಅಥವಾ ಸರ್ಫೇಸ್ ಅಂತ ಕರಿತೀವಿ. ಸೊ ಅದ್ರೊಳಗ್ ನಾವ್ ಏನಾದ್ರೂ ಬರಿಬಹುದು. ಹೌದಾ? ಈ ರೀತಿ ಬರಿಬಹುದು. ಹೌದಾ? ಈ ರೀತಿ ಬರಿಬಹುದು, ಈ ರೀತಿ ಬರಿಬಹುದು. ಕರೆಕ್ಟ್? ಇದು ಒಂದು ಪ್ಲೇನ್ ಸರ್ಫೇಸ್ ಅಂತ ಕರಿತೀವಿ. ಹೌದಾ? ಅದು ಯಾವ್ದಕ್ಕ? ಪ್ಲೇನ್ ಸರ್ಫೇಸ್ ಅಂದ್ರೆ ಏನೂ ಬರೀದೆ. ಈಗ ನಾನ್ ಬರ್ದಾಗಿದ್ ಏನಾಯ್ತು, ಎಲ್ಲ ಫಿಲ್ ಆಯ್ತು. ಬಟ್ ಅದ್ ಏನು ಇಲ್ದಾಗ ನಮ್ಗೆ ಏನಾಗಿತ್ತು, ಇದೊಂದು ಪ್ಲೇನ್ ಸರ್ಫೇಸ್ ಆಗಿತ್ತಲ್ಲ. ಹೌದಾ? ಅದೇ ರೀತಿ ನಮ್ಗೆ ಇದೊಂದು ಪ್ಲೇನ್ ಸರ್ಫೇಸ್ ಅಂತೇವಿ. ನಾವೊಂದು ನೆಲದೊಳಗು ಅದು ಒಂದು ಪ್ಲೇನ್ ಸರ್ಫೇಸ್, ಏನು ಒಂದು ಚಿತ್ರ ಇಲ್ಲ, ಏನು ಕಚ್ಚಿಪಿಚ್ಚಿ ಇಲ್ಲ ಅಂದ್ರೂ ನಾವ್ ಅದಕ್ಕ ಪ್ಲೇನ್ ಸರ್ಫೇಸ್ ಅಂತ ಕರಿತೀವಿ. ಅದೇ ರೀತಿ ನೀವು ದಿನನಿತ್ಯ ನೋಡಿರುವಂತಹ ಇನ್ನೊಂದು ಎಕ್ಸಾಂಪಲ್ ಯಾವ್ದಿರ್ಬೋದು ಪ್ಲೇನ್ ಸರ್ಫೇಸಿಗೆ ಅಂದ್ರ ನಿಮ್ಮ ಬ್ಲಾಕ್ ಬೋರ್ಡ್. ಅದನ್ನು ನಮ್ಗೆ ಏನಾಗತ್ತೆ ಹೇಳ್ರಿ, ಪ್ಲೇನ್ ಸರ್ಫೇಸಿಗೆ ಅಂದ್ರೆ ಅದನ್ನ ಇನ್ನು ಏನು ಬರ್ದೇ ಇರುವಂತಹ ಜಾಗದೊಳಗ ಅದು ಫುಲ್ ಪ್ಲೇನ್ ಆಗಿರ್ತೈತಲ್ಲ. ಆಮೇಲೆ ಟೀಚರ್ಸ್ ಬರದ ಮೇಲೆ ಅದೆಲ್ಲ ಫಿಲ್ ಆಗ್ತೈತಿ. ಬಟ್ ಅದಕ್ಕಿಂತ ಮುಂಚೆನೂ ಅದು ಕೂಡ ನಮ್ಗೆ ಏನಾಗತ್ತ, ಒಂದು ಪ್ಲೇನ್ ಸರ್ಫೇಸಿಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಕರೆಕ್ಟ್? ನೆಕ್ಸ್ಟ್ ಇಲ್ಲೇ ಮತ್ ಇನ್ನೊಂದು ಏನಾಗಿದೆ ಅಂದ್ರೆ, ಈಗ ನಿಮ್ಗೊಂದು ಆಟ ಇರ್ಬೋದು. ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಂದ್ರೆ ನಾನು ಒಟ್ಟೆ ಈ ಪೆನ್ ಅನ್ನ ಎತ್ತೋ ಹಾಗಿಲ್ಲ. ಹೌದಾ? ಸೊ ಈ ಪೆನ್ ಅನ್ನ ಎತ್ತದೆ ನಾನು ಈ ರೀತಿ ಬರದೆ. ಹೌದಾ? ಈ ರೀತಿ ಅಂದ್ರ ಈ ಒಂದು ಪಾಯಿಂಟ್ ನಿಂದ ಸ್ಟಾರ್ಟ್ ಮಾಡಿ ನಾನು ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿ ಬಂದ್ರು ಲಾಸ್ಟ್ ಅದೇ ಪಾಯಿಂಟಿಗೆ ಜಾಯಿನ್ ಆಗ್ತೇನಲ್ಲ. ಹೌದಾ? ಹೌದಾ? ಅವಾಗ ನಿಮ್ಗೆ ಒಂದು ಕರ್ವ್ ಅನ್ನೋದು, ಒಂದು ಪ್ಲೇನ್ ಕರ್ವ್ ಅನ್ನೋದು ನಿಮ್ಗ ಸಿಗ್ತೈತಿ. ಹೌದಾ? ಒಂದು ಪ್ಲೇನ್ ಕರ್ವ್ ಅಂದ್ರ ಕನ್ನಡ ಒಳಗ ಒಂದು ಏನಂತಾರ, ಇದಕ್ಕೊಂದು ಸ್ಪೇಸ್ ಅನ್ನೋದು ನಮಗ ಸಿಗ್ತೈತಿ. ಯಾವಾಗ ಹೇಳ್ರಿ, ನಾ ಮತ್ತೊಂದ್ಸಲ ತೋರಿಸ್ತೇನೆ ನೋಡ್ರಿ. ಈಗ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ. ಹೌದಾ? ನೀವ್ ಎಲ್ಲೋ ಹೋಗ್ರಿ. ಹೌದಾ? ಎಲ್ಲೋ ಹೋಗ್ರಿ. ಹೌದಾ? ನೀವ್ ಎಲ್ಲೆಲ್ಲಿ ಹೋದ್ರು ಲಾಸ್ಟಿಗೆ ಮತ್ ಅದೇ ಪಾಯಿಂಟಿಗೆ ಸೇರ್ಕೊಂಡಾಗ ನಿಮಗೊಂದು ಇದೇನಾಗತ್ತೆ ಹೇಳ್ರಿ, ವಕ್ರ ಅಂದ್ರ ಒಂದು ಕರ್ವ್ಡ್. ನಿಮ್ಗೆ ಯಾವ ರೀತಿ ಸ್ಟ್ರೇಟ್ ಅಂತ ನಾನು ಹೇಳುದಿಲ್ಲ, ನೀವು ಸ್ಟ್ರೇಟ್ ಆಗ್ಯಾರ ಹೋಗ್ರಿ, ಯಾವ ರೀತಿ ಆದ್ರೂ ಹೋಗ್ರಿ, ನಿಮ್ಗೆ ಏನಾಗತ್ತೆ ಹೇಳ್ರಿ, ಇದು ಒಂದು ಈ ರೀತಿ ಒಂದು ಪ್ಲೇನ್ ಕರ್ವ್ ಅನ್ನೋದು ಸಿಗ್ತೈತಿ. ಇದು ಕರ್ವ್ ಮೇಲೆ ನಾವು ಮತ್ತೆ ಇದನ್ನ ಏನ್ ಮಾಡ್ಬೋದು, ಬಹುಭುಜಗಳು ಅನ್ನೋ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಹೌದಾ? ಸೊ ಇಲ್ಲಿ ಬಹುಭುಜ ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ ಯಾಕೆ ಬಂತು ಅಂತಂದ್ರ, ಈಗ ನನಗ ಏನಾಯ್ತು, ಸ್ಟಾರ್ಟಿಂಗ್ ಇಂದ ನೋಡೋಣ. 3 ತ್ರಿಭುಜಗಳಿದ್ರ 3 ಅಂತ ಕರಿತೇವಿ. ಹೌದಾ? ಆಮೇಲೆ 4 ಇದ್ರೆ ಏನ್ ಮಾಡ್ತೇವೆ ಹೇಳ್ರಿ, ಚತುರ್ಭುಜ ಅಂತ ಕರಿತೀವಿ. ಹೌದಾ? ಅದೇ ರೀತಿ ನಾವ್ ಏನ್ ಮಾಡ್ತೇವೆ ಹೇಳ್ರಿ, 5 ಇತ್ತಂದ್ರ ಅದಕ್ಕೆ ಏನಂತ ಕರಿತೇವಿ, ಪಂಚಭುಜ ಅಂತ ಕರಿತೀವಿ, ಪೆಂಟಾಗಾನ್ ಅಂತ ಕರಿತೀವಿ. ಹೌದಾ? ಷಡ್ಭುಜ ಅಂತ ಕರಿತೀವಿ. 7 ಇದ್ರ ಸಪ್ತಭುಜ ಅಂತ ಕರಿತೀವಿ. ಅಷ್ಟಭುಜ ಅಕ್ಟೋಗಾನ್ ಅಂತ ಕರಿತೀವಿ. ನವಭುಜ ಅಂದ್ರ ಗಾನ್ ಅಂತ ಕರಿತೀವಿ. ದಶಭುಜ ಅಂದ್ರ ಡೆಕಾಗಾನ್ ಅಂತ ಕರಿತೀವಿ. 10 ಆದ್ಮೇಲೂ ನಾವ್ ಏನಂತ ಕರಿಬೇಕು ಹೇಳ್ರಿ ಅದನ್ನ? 10 ಮಟ್ಟ ನಮಗ್ ಗೊತ್ತದಾವ್, ಬಟ್ ಅದು ನಿಮಗೀಗ ಈ ನಿಮ್ಮ ಒಂದು ಸಿಲೆಬಸ್ ಒಳಗೆ ಇಲ್ಲ ಅದು. ಬಟ್ ಅದ ಲಾಸ್ಟ್ ಇದಕ್ಕಿಂತ ಮುಂಚೆ ಸಿಲೆಬಸ್ ಒಳಗೆ ಇತ್ತು, ಬಟ್ ಈಗ ಅದನ್ನ ತೆಗ್ದಿದ್ದಾರೆ. ಹೌದಾ? ಸೊ ನಮ್ಮ 10 ಆದ್ಮೇಲೂ ನಾವ್ ಏನಂತ ಕರಿತೇವೆ ಅದಕ್ಕ? ಹಾಗಾಗಿ ಅವು ಎಷ್ಟು ಅಂದ್ರ ಅವಕ್ಕ ನಾವ್ ಎಲ್ಲಾ ಓವರ್ ಆಲ್ ಆಗಿ ಏನಂತ ಕರಿತೀವಿ, ಬಹುಭುಜಗಳು ಅಂತ ಕರಿತೀವಿ. ಹೌದಾ? ಆ ಬಹುಭುಜ ಒಳಗ ನಮಗ್ ಯಾವುದೇ ರೀತಿಯಾದ್ರೂ ಬಹುಭುಜಗಳು ಇರ್ಬೇಕು. ಹೌದಾ? ಅಲ್ಲೇ ಬಹುಭುಜ ಅಂದ್ರೆ ಏನಂತ ನೋಡೋಣಂತ. ಹೌದಾ? ಪಾಲಿಗಾನ್ ಅಂತ ಕರಿತೀವಿ ನಾವು. ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ, ಪಾಲಿಗಾನ್ ಅಂತ ಕರಿತೀವಿ. ಹೌದಾ? ಅ ಸಿಂಪಲ್ ಕ್ಲೋಸ್ಡ್ ಕರ್ವ್ ಮೇಡ್ ಅಪ್ ಆಫ್ ಓನ್ಲಿ ಲೈನ್ ಸೆಗ್ಮೆಂಟ್ ಈಸ್ ಕಾಲ್ಡ್ ಅ ಪಾಲಿಗಾನ್ಸ್ ಅಂತ ಕರಿತೀವಿ. ಇಲ್ಲೇ ಪಾಲಿಗಾನ್ಸ್ ಅಂದ್ರೆ ಅದ್ರದ್ದು ಡೆಫಿನೇಷನ್ ನೋಡ್ರಿ.
ಓನ್ಲಿ ಲೈನ್ ಸೆಗ್ಮೆಂಟ್ ದಿಂದ ಎತ್ತಿ ಹಿಂಗೆಲ್ಲ ಆಗಿಲ್ಲ ಅದು. ಲೈನ್ ಸೆಗ್ಮೆಂಟ್ ಅಂದ್ರೆ ಸ್ಟ್ರೇಟ್ ಲೈನ್ ರೀತಿಯಲ್ಲಿ ನಮಗ ಕರ್ವ್ಡ್ ಒಂದು ಕ್ಲೋಸ್ಡ್ ಕರ್ವ್ ನಮಗ ಸಿಕ್ಕಿತ್ತಂದ್ರ, ಹೌದಾ? ಇಲ್ಲೇ ನೋಡ್ರಿ, ಸಿಂಪಲ್, ಹೌದಾ, ಸಿಂಪಲ್ ಕ್ಲೋಸ್ಡ್ ಕರ್ವ್ made up of only ಲೈನ್ ಸೆಗ್ಮೆಂಟ್. ಇದನ್ನ ಕನ್ನಡ ಒಳಗೆ ಏನಂತ ಕರಿತೀವಿ? ರೇಖಾಖಂಡದಿಂದ ಆವೃತವಾದಂತಹ ಒಂದು ಏನಂತಾರ ಅದಕ್ಕ, ಕರ್ವಿಗೆ ನಾವೇನಂತ ಕರಿತೀವಿ? ಪಾಲಿಗಾನ್ಸ್ ಅಂತ ಕರಿತೀವಿ. ಅದೇ ನಿಮ್ಗೆ ಹೇಳಿದ್ನೆಲ್ಲ ಹಿಂಗ್ ಅಂತಲ್ಲ, ಒಟ್ ಅದು ಸ್ಟ್ರೇಟ್ ಲೈನ್ ಇಂದ ಆಗ್ಬೇಕು ನಮಗ, ಅದಕ್ಕೆ ನಾವೇನಂತ ಕರಿತೀವಿ? ಪಾಲಿಗಾನ್ಸ್ ಅಂತ ಕರಿತೀವಿ. ಇದ್ರೊಳಗ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಪಾಲಿಗಾನ್ಸ್ ಅಂತ ಆ ಒಂದು ಟಾಪಿಕ್ ಅನ್ನ ಕಲಿತಾ ಇದ್ದೀವಿ, ಹೌದಾ? ಅಲ್ಲಿ ಏನಾಗಿದೆ, ಇದನ್ನ ಸ್ವಲ್ಪ ರಬ್ ಮಾಡಬಹುದಾ? ಪಾಲಿಗಾನ್ ಅಂದ್ರೆ ಗೊತ್ತಾಯ್ತು ನಿಮ್ಗ? ಅ ಸಿಂಪಲ್ ಕ್ಲೋಸ್ಡ್ ಕರ್ವ್ ಮೇಡ್ ಅಪ್ ಆಫ್ ಓನ್ಲಿ ಲೈನ್ ಸೆಗ್ಮೆಂಟ್. ಒಂದು ರೇಖಾಖಂಡದಿಂದ ಮಾತ್ರ ಆವೃತವಾದ ಒಂದು ಸಿಂಪಲ್ ಕರ್ವ್ ಅನ್ನ ನಾವೇನಂತ ಕರಿತೀವಿ? ಪಾಲಿಗಾನ್ಸ್ ಅಂತ ಕರಿತೀವಿ. ಅಥವಾ ಕನ್ನಡ ಒಳಗೆ ಏನಂತ ಕರಿತೀವಿ? ಬಹುಭುಜ ಅಂತ ಕರಿತೀವಿ, ಹೌದಾ? ಸೊ ಇದ್ರೊಳಗೆ ನಾವು ಇವತ್ತು ಕಲಿತಾ ಇರೋದು ಏನಂತಂದ್ರ ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಪಾಲಿಗಾನ್ಸ್. ಕಾನ್ವೆಕ್ಸ್, ಹೌದಾ, ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಪಾಲಿಗಾನ್ಸ್, ಹೌದಾ? ಈ ವರ್ಡ್ ಅನ್ನ ಎಲ್ಲೋ ಕೇಳಿರ್ಬೋದಲ್ಲ, ಇದು ಕಾನ್ಕೇವ್ ಕಾನ್ವೆಕ್ಸ್ ಯಾರಾದ್ರೂ ಹೇಳ್ಬೋದಾ ನನಗ? ಕಾನ್ವೆಕ್ಸ್ ಮತ್ತ ಕಾನ್ಕೇವ್ ಅನ್ನುವ ಒಂದು ಏನಂತಾರ ಪದವನ್ನ ಅಥವಾ ವರ್ಡ್ ಅನ್ನ ನೀವು ಕೇಳಿರ್ಬಹುದು. ಎಲ್ಲ ಕೇಳಿರ್ಬಹುದು, ನೆನಪು ಮಾಡ್ಕೊರಿ. ನೆನಪಾಗ್ತಾ ಇದೇನು? ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್ ಕೇಳಿರಿ, ಎಲ್ಲಿ ಬರ್ತೈತದು? ಯಾವ ಸಬ್ಜೆಕ್ಟ್ ಒಳಗ್ ಬರ್ತೈತಿ? ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಲೆನ್ಸ್ ಎಲ್ಲಿ ಬರ್ತೈತಂದ್ರ ನಿಮ್ಮ ಸೈನ್ಸ್ ಟಾಪಿಕ್ ಒಳಗ್ ಬರ್ತೈತಿ, ಹೌದಾ? ಅಲ್ಲೇ ದರ್ಪಣಗಳು ಅಂತ ಹೇಳಿ ಚಾಪ್ಟರ್ ಇದೆ, ಅಂದ್ರ ಮಿರರ್ಸ್ ಅಂತ ಹೇಳಿ ಅದ್ರ ಬಗ್ಗೆ ನೀವು ಕಲಿತಿರ್ತೀರಲ್ಲ. ಸೊ ಅಲ್ಲಿ ಏನಾಗತ್ತ ನಿಮ್ಗ ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಲೆನ್ಸ್ ಅಂತ ಬರ್ತಾವು, ಹೌದಾ? ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ ಅಂತ ಕರಿತೀವಿ, ಹೌದಾ? ಇಲ್ಲೇ ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಈ ರೀತಿ ಇರ್ತೈತಿ. ನೆನಪಾಗ್ತಾ ಇದೆ, ಹೌದಾ? ನೀವ್ ಅದನ್ನ ಈ ರೀತಿ ಡೈಗ್ರಾಮ್ ಅನ್ನ ತೆಗ್ದಿರ್ತೀರಿ. ಇದು ಕಾನ್ವೆಕ್ಸ್ ಲೆನ್ಸ್. ನೆಕ್ಸ್ಟ್ ಇನ್ನೊಂದು ಯಾವುದು? ಇದು ಕಾನ್ವೆಕ್ಸ್ ಲೆನ್ಸ್ ಅಂತ, ಸಾರಿ, ಕಾನ್ಕೇವ್ ಲೆನ್ಸ್ ಅಂದ್ರ ಇದು ಈ ರೀತಿ ಬರ್ತಿರ್ತೈತಿ, ಹೌದಾ? ನಿಮಗ ನೆನಪಾಗಿರ್ಬಹುದು ಅಂತ ಅನ್ಕೋತೀನಿ ನಾನು. ಇದೇನಿದು ಕಾನ್ವೆಕ್ಸ್ ಮತ್ತು ಕಾನ್ಕೇವ್ ಲೆನ್ಸ್ ಅಂತ ನೀವು ಸೈನ್ಸ್ ಟಾಪಿಕ್ ಒಳಗೆ ಕಲಿತೀರಿ, ಹೌದಾ? ಸೊ ಬಟ್ ಇಲ್ಲಿ ಏನಾಗತ್ತ ನಮ್ಗೆ, ಇಲ್ಲಿ ಕಾನ್ವೆಕ್ಸ್ ಅನ್ನೋದು ಕಾನ್ವೆಕ್ಸ್ ಪಾಲಿಗಾನ್ಸ್, ಕಾನ್ಕೇವ್ ಪಾಲಿಗಾನ್ಸ್ ಅನ್ನ ಯಾಕೆ ತಗೊಂಡ್ರು ಅಂದ್ರ ಅದಕ್ಕೆ ನಿಮ್ಗೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ಅದಾವು. ಅದ್ ಯಾಕಂದ್ರ ಕಾನ್ವೆಕ್ಸ್ ಅಂದ್ರ ಈ ರೀತಿ ಹೊರಗಡೆನೆ ಇದ್ದು ಇದು ಒಂದು ಸರ್ಫೇಸ್ ಅನ್ನ ಇದು ಒಳಗೆ ಇರತಕ್ಕಂತ ಜಾಗದೊಳಗೆ ಇರೋದಕ್ಕ ನಾವು ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂತ ಕರಿತೀವಿ. ಅದೇ ಆ ಲೈನ್ ಈ ರೀತಿ ಒಳಗ್ ಬಂತು, ಸ್ವಲ್ಪ ಒಳಗ್ ಬಂತು, ಸ್ವಲ್ಪ ಡೈಗ್ರಾಮ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಈ ರೀತಿ ಹಿಂಗ ಹೊರಗ್ ಬಂತು ಅಂದ್ರ, ಹೌದಾ, ಅದಕ್ಕೆ ನಾವೇನಂತ ಕರಿತೀವಿ? ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂತ ಕರಿತೀವಿ. ಇದಕ್ಕ ಕಾನ್ಕೇವ್ ಪಾಲಿಗಾನ್ಸ್. ಇಲ್ಲೇ ಲೈನ್ ಈ ರೀತಿ ಆ ಲೈನ್ ಸೆಗ್ಮೆಂಟ್ ಅನ್ನೋದು ನಮಗ ಆ ಒಂದು ಡೈಗ್ರಾಮಿನ ಒಳಗ್ ಹೋತು ಅಂದ್ರ ಅದಕ್ಕೆ ನಾವು ಕಾನ್ಕೇವ್ ಪಾಲಿಗಾನ್ಸ್ ಅಂತ ಕರಿತೀವಿ, ಹೌದಾ? ಅದಕ್ಕೆ ಒಂದಿಷ್ಟು ಎಕ್ಸಾಂಪಲ್ಸ್ ಗಳದಾವ, ನೋಡೋಣಂತ ನಾವು ಯಾವ ರೀತಿ ಅದಾವ ಅಂತ ಹೇಳಿ. ಇಲ್ಲೇನದಾವ ನೋಡ್ರಿ, ಬಹುಭುಜಗಳಾಗಿರುವ ವಕ್ರಾಕೃತಿಗಳು ಅಂತ ಇದಾವ, ಹೌದಾ? ಇಲ್ಲಿ ನನಗೆ ಕಾನ್ವೆಕ್ಸ್ ಲೆನ್ಸ್ ಅಂತ ಇದಾವ, ಕಾನ್ವೆಕ್ಸ್ ಮತ್ತ ಕಾನ್ಕೇವ್ ಲೆನ್ಸ್ ಅಂತ ಇದಾವ. ಸೊ ಇಲ್ಲಿ ಏನಾಗತ್ತ, ಈ ರೀತಿ ಇದಾವ ನೋಡಿ, ಹೌದಾ? ಇದಕ್ ನಾವೇನಂತ ಕರಿತೀವಿ? ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂತ ಕರಿತೀವಿ, ಹೌದಾ? ಅಥವಾ ಈ ರೀತಿನೂ ಇರ್ಬೋದು, ಹೌದಾ? ಇವೆಲ್ಲ ನಮ್ಗೆ ಏನಾದ್ರು ಹೊರಗ್ ಬರ್ತಾ ಇದಾವ, ಆ ಡೈಗ್ರಾಮ್ ಅನ್ನ ಬಿಟ್ಟ ಹೊರಗ್ ಬರ್ತಾ ಇದಾವು. ಅದೇ ನಾನು ಇಲ್ಲೊಂದು ಡೈಗ್ರಾಮ್ ಅನ್ನ ಹಾಕ್ತೀನಿ ನೋಡ್ರಿ. ಇದು ಯಾವ ರೀತಿ ಇದೆ ಅಂದ್ರ, ಹೌದಾ,
ಕಾಣಿಸ್ತಾ ಇದೆ ಇದು. ಇವೆರಡು ಕಾನ್ವೆಕ್ಸ್ ಪಾಲಿಗಾನ್ಸ್ ಗೆ ಎಕ್ಸಾಂಪಲ್ ಆಯ್ತು. ಇದು ನಮಗೆ ಯಾವ್ದಕ್ ಹೇಳ್ರಿ, ಕಾನ್ಕೇವ್ ಪಾಲಿಗಾನ್ಸ್ ಗೆ. ನನಗೆ ಲೆನ್ಸ್ ಅಂತಾನೆ ಯೂಸ್ ಮಾಡ್ತಾ ಇದ್ದೀನಿ, ಹೌದಾ. ಸೊ ಕಾನ್ವೆಕ್ಸ್ ಕಾನ್ಕೇವ್ ಲೆನ್ಸ್ ಅನ್ನೋದು ನಿಮ್ಮ ಸೈನ್ಸ್ ಟಾಪಿಕ್ ಒಳಗೆ ಬರ್ತೈತಿ. ಬಟ್ ಇಲ್ಲಿ ಕಾನ್ವೆಕ್ಸ್ ಕಾನ್ಕೇವ್ ಅನ್ನೋದು ಪಾಲಿಗಾನ್ಸ್ ಬಹುಭುಜಗಳ ಅನ್ನೋ ಒಂದು ಈ ಮ್ಯಾಥ್ಸ್ ಟಾಪಿಕ್ ಒಳಗ ಬರ್ತೈತಿ. ಅರ್ಥ ಆಯ್ತಾ? ಸೊ ಇದ್ರ ಬಗ್ಗೆ ನನಗೆ ಇಲ್ಲೊಂದು ಸಿಮ್ಯುಲೇಷನ್ ಇದೆ, ಅದನ್ನ ತೋರಿಸಿದ್ರೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ಹೌದಾ. ನೋಡೋಣ ಅಂತ. ಇಲ್ಲಿದ್ರಿ ಒಂದ್ ಸೆಕೆಂಡ್. ಹೌದಾ. ಸೊ ಇಲ್ಲಿದೆ, ಹೌದಾ. ಇಲ್ಲೇ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು. ಕಾಣಿಸ್ತಾ ಇದೆ ಇಲ್ಲೇ. ಇಲ್ಲಿ ಏನಾಗಿದೆ, ಪೆಂಟಗಾನ್ ಈಸ್ ಕಾನ್ವೆಕ್ಸ್. ಪೆಂಟಗಾನ್ ಅಂದ್ರೆ ಏನಾಗತ್ತೆ, ಇಲ್ಲಿ 5 ಬಾಹುಗಳಿರ್ತಾವು. 1 2 3 4 5, ಹೌದಾ. ಪೆಂಟಗಾನ್ ಈಸ್ ಕಾನ್ವೆಕ್ಸ್ ಅಂತ ಇದೆ. ಇಲ್ಲಿ ನನಗಿಲ್ಲಿ ಆಪ್ಷನ್ ಇದೆ, ನಾನು ಟ್ರಯಾಂಗಲ್ ತಗೋಬಹುದು, ಅಥವಾ ಕ್ವಾಡ್ರಿಲ್ಯಾಟ್ರಲ್ಸ್ ಅಂದ್ರ ಚತುರ್ಭುಜವನ್ನ ತಗೋಬಹುದು, ಅಥವಾ ಇಲ್ಲೇ ಪೆಂಟಗಾನ್ ಅಂದ್ರ ಪಂಚಭುಜವನ್ನ ನಾನು ತಗೋಬಹುದು. ನಾನ್ ನಿಮಗೆ ಇವತ್ತು ಹೇಳ್ತಾ ಇರೋದು ಏನಂದ್ರೆ, ನನ್ನ ಮೇನ್ ಕಾನ್ಸೆಪ್ಟ್ ನಿಮಗ ಕಾನ್ವೆಕ್ಸ್ ಮತ್ತ ಕಾನ್ಕೇವ್ ಲೆನ್ಸ್ ಪಾಲಿಗಾನ್ಸ್ ಬಗ್ಗೆ ನಿಮಗ ನಾನು ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು, ಹೌದಾ. ಈಗ ಕಾನ್ವೆಕ್ಸ್ ಅಂದ್ರ ಆ ಡೈಗ್ರಾಮ್ ನೋಡ್ರಿ, ಎಲ್ಲಿನೂ ಅದು ಒಳಗ್ ಹೋಗೇ ಇಲ್ಲ, ಹೌದಾ. ಸೊ ಇದನ್ನ ನಾನೀಗ ಈ ಕಾನ್ವೆಕ್ಸ್ ಇದ್ದದನ್ನ ಕಾನ್ಕೇವ್ ಆಗಿ ಕನ್ವರ್ಟ್ ಮಾಡ್ತೇನೆ, ಹೌದಾ. ಸೊ ನೋಡೋಣ, ಕನ್ವರ್ಟ್ ಮಾಡೋಣ. ಕಾಣಿಸ್ತಾ ಇದೆ. ಆಟೋಮೆಟಿಕ್ಲಿ ನಮ್ಗೆ ಇಲ್ಲಿ ಏನಾಯ್ತು, ಪೆಂಟಗಾನ್ ಈಸ್ ಕಾನ್ಕೇವ್ ಅಂತ ಬಂತು. ಅಂದ್ರ ಕಾನ್ವೆಕ್ಸ್ ಇದ್ರದ್ದು ಆರೆಂಜ್ ಕಲರ್ ಕಾಣಿಸ್ತಾ ಇದೆ, ಕಾನ್ಕೇವ್ ಇತ್ತಂದ್ರ ಬ್ಲೂ ಕಲರ್ ಕಾಣಿಸ್ತಾ ಇದೆ, ಹೌದಾ. ಸೊ ಇದನ್ನ ನಾ ಮತ್ತೆ ಅಗೇನ್ ನಾನು ಏನ್ ಮಾಡ್ಬೋದು, ಇದನ್ನ ಮತ್ತೆ ನಾನು ಕಾನ್ವೆಕ್ಸ್ ಚೇಂಜ್ ಮಾಡ್ಲಿ. ಕಾಣಿಸ್ತಾ ಇದೆ, ಹೌದಾ. ಆಮೇಲೆ ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್ಸ್ ಅನ್ನ ತಗೋಬಹುದು. ಈಗ ಇದನ್ನು ಕೂಡ ನಾನು ಏನ್ ಮಾಡ್ಬೋದು ಹೇಳ್ರಿ, ಹೌದಾ. ಕಾಣಿಸ್ತಾ ಇದೆ, ನಿಮಗ್ ಅರ್ಥ ಆಗಿರ್ಬೋದು ಮೇನ್ ಕಾನ್ಸೆಪ್ಟ್ ಏನಂದ್ರ, ಪೂರ್ತಿ ಹೊರಗನ ಇತ್ತಂದ್ರ ಅದಕ್ಕ ಕಾನ್ವೆಕ್ಸ್ ಅಂತ ಕರಿತೀವಿ. ಸ್ವಲ್ಪ ಒಳಗ್ ಅದರದ್ದು ಆ ಡೈಗ್ರಾಮಿನ ಒಳಗ್ ಬರ್ತಾ ಇತ್ತು ಅಂದ್ರ, ಹೌದಾ, ಅವಾಗ ಅದಕ್ಕ ಕಾನ್ಕೇವ್ ಪಾಲಿಗಾನ್ಸ್ ಅಂತ ಕರಿತೇವೆ, ಹೌದಾ. ಇದನ್ನ ಮತ್ತೆ ಇನ್ನೊಂದ್ಸಲ ಹಿಂಗ್ ಮಾಡ್ಬೋದು. ಆಟೋಮೆಟಿಕ್ಲಿ ತಾನ ಅದರದ್ದು ಕಲರ್ ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಇದು ಕಾನ್ಕೇವ್, ಕಾನ್ವೆಕ್ಸ್, ರೈಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಈಗ ಟ್ರಯಾಂಗಲ್ ತಗೋಬಹುದಾ? ಇಲ್ಲಿ ಟ್ರಯಾಂಗಲ್ ನೋಡಿ, ಹೌದಾ. ಈ ಟ್ರಯಾಂಗಲ್ ಈಗ ಕಾನ್ವೆಕ್ಸ್ ಇದೆ. ನಾನು ಇದನ್ನ ಏನ್ ಮಾಡ್ತೀನಿ, ಸ್ವಲ್ಪ ಇಲ್ಲೇ ನೋಡ್ರಿ, ಹೌದಾ. ಇದು ಕಾನ್ವೆಕ್ಸೇವ್ ಆಗಕತ್ತಿಲ್ಲಲ್ಲ, ಆಗ್ತಿರ್ತಿಲ್ಲ ಗೊತ್ತಿಲ್ಲ, ಹೌದಾ. ಕಾಣಿಸ್ತಾ ಇದೆ. ಇದಾಗ್ಲಿಕ್ಕಿಲ್ಲ, ಯಾಕಂದ್ರ ಇಲ್ಲೇ ನಾನು ಏನ್ ಮಾಡ್ಬೇಕು, ಈ 2 ಡಯಾಗ್ರಾಮ್ ಗಳನ್ನ ಇಲ್ಲಿ ಮಾಡ್ಲಿಕ್ಕೆ ಬರುದಿಲ್ಲ ಇದು, ಹೌದಾ. ಕಾಣಿಸ್ತಾ ಇದೆ. ಅದೇ ನಾವು ಇಲ್ಲೇ ಕಾನ್ವೆಕ್ಸ್ ಅನ್ನ ಇಲ್ಲಿ ಚೇಂಜ್ ಮಾಡಬಹುದು, ಹೌದಾ. ಕಾಣಿಸ್ತಾ ಇದೆ, ಇದು ಆಟೋಮೆಟಿಕ್ಲಿ ಚೇಂಜ್ ಆಗ್ತಾ ಇದೆ. ಚತುರ್ಭುಜವನ್ನ ನಾವು ಈ ರೀತಿ, ಹೌದಾ. ಇಲ್ಲೇ ಅರ್ಥ ಆಗಿರ್ಬೇಕು ನಿಮಗ, ತ್ರಿಭುಜದೊಳಗ ನಮಗ ಕಾನ್ವೆಕ್ಸ್ ಕಾನ್ಕೇವ್ ಪಾಲಿಗಾನ್ಸ್ ಗಳು ಇಲ್ಲ, ಹೌದಾ. ಪಾಲಿಗಾನ್ಸ್ ಗಳಂದ್ರ ಬಹುಭುಜ. ಕ್ವಾಡ್ರಿಲ್ಯಾಟ್ರಲ್ಸ್ 4 ಆದ್ಮೇಲೆ ನಮಗ್ ಬರ್ತಕ್ಕಂಥವ್ ಎಲ್ಲರೂ ನಮ್ಗೆ ಏನಾಗತ್ತೆ ಹೇಳ್ರಿ, ಪಾಲಿಗಾನ್ಸ್ ಅಂತ ಬರ್ತಾವ. ಆ ಪಾಲಿಗಾನ್ಸ್ ಒಳಗ ನಮಗ ಪ್ರಾಪರ್ಟೀಸ್ ಏನವು, ಕಾನ್ವೆಕ್ಸ್ ಮತ್ತ ಕಾನ್ಕೇವ್ ಲೆನ್ಸ್. ನೀವು ಸೈನ್ಸ್ ಒಳಗು ಇವ್ನ ನೆನ್ಪಿಟ್ಕೋಬೇಕು. ಹಿಂಗ ಹೊರಗ್ ಬಂತಂದ್ರ, ಹೌದಾ. ಸ್ವಲ್ಪ ನೋಡ್ರಿ ಇಲ್ಲೇ, ಇದಕ್ ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ, ಹೌದಾ. ಇದಕ್ ನಾವೇನಂತ ಕರಿತೀವಿ, ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ. ಅಥವಾ ಇದಕ್ಕ ನಿಮ್ನ ದರ್ಪಣ ಅಂತ ಕರಿತೀವಿ, ಇದಕ್ಕ ಪೀನ ದರ್ಪಣ ಅಂತ ಕರಿತೀವಿ, ಹೌದಾ. ಕನ್ನಡ ಒಳಗ ಅರ್ಥ ಆಗಿರ್ಬೋದು ನಿಮ್ಗ. ಸೊ ಇದು ನಮ್ದು ಕಾನ್ವೆಕ್ಸ್ ಮತ್ತ ಕಾನ್ಕೇವ್ ಪಾಲಿಗಾನ್ಸ್ ಗೆ ಒಂದು ಎಕ್ಸಾಂಪಲ್. ಇನ್ನು ನೆಕ್ಸ್ಟ್ ಬರೋದು ಯಾವ್ದಂದ್ರ ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಬರ್ತೈತಿ. ಅದಕ್ಕಿಂತ ಮುಂಚೆ ನಿಮಗ ಆಕ್ಚುಲಿ ಅದೇನ್ ನಿಮಗ ಏನಂತಾರ, ಕ್ಲಾಸಿಫಿಕೇಶನ್ ಆಫ್ ಪಾಲಿಗಾನ್ಸ್ ಇಲ್ಲ. ಬಟ್ ನಿಮಗ ಸ್ವಲ್ಪ ನಾಲೆಜ್ ಸಂಬಂಧ ನಾನು ಅದನ್ನ ತೋರಿಸ್ತಾ ಇದ್ದೀನಿ, ಗೊತ್ತಿರ್ಬೇಕಲ್ಲ ಎಷ್ಟು ಬಾಹುಗಳದಾವು ಅಂತ ಹೇಳಿ, ಹೌದಾ. ಒಂದ್ ಸೆಕೆಂಡ್. ಪಾಲಿಗಾನ್ ಇಲ್ಲೊಂದು ಆಕ್ಟಿವಿಟಿ ಐತಿ, ಅದನ್ನ ಆಮೇಲೆ ನೋಡೋಣ ಅಂತ. ಫಸ್ಟ್ ಇದನ್ನ ನೋಡೋಣ, ಹೌದಾ. ಹೌದಾ. ಇಲ್ಲೇ ನೋಡ್ರಿ, ಅಕ್ಯೂಸ್ ಟ್ರಯಾಂಗಲ್, ಅಕ್ಯೂಟ್ ಟ್ರಯಾಂಗಲ್, ಪ್ಯಾರಲೆಲೋಗ್ರಾಮ್, ಸ್ಕ್ವೇರ್,
ರೈಟ್ ಟ್ರಯಾಂಗಲ್, ಪೆಂಟಗಾನ್, ರೆಕ್ಟ್ಯಾಂಗಲ್, ಟ್ರಾಪಿಜಾಯ್ಡ್, ಹೆಕ್ಸಾಗಾನ್, ಆಕ್ಟಾಗಾನ್, ರೋಂಬಸ್ ಅಂತ ಇದೆ. ಹೌದಾ? ಸೊ ಇಲ್ಲಿ ನಮಗೆ ಏನಾಗಿದಾವು ಚಿತ್ರಗಳನ್ನ ಕೊಟ್ಟಿದ್ದಾರೆ ಅವರು. ಅಲ್ಲಿ ನಾವೇನ್ ಮಾಡ್ಬೇಕು, ಇವ್ರದ ಹೆಸರುಗಳನ್ನ ಇದ್ದಲ್ಲಿ ಆ ಬಾಕ್ಸ್ ಅನ್ನ ತಂದು ನಾವಿಲ್ಲಿ ಸಫಲ್ ಮಾಡ್ಬೇಕು ಅಥವಾ ಅಲ್ಲಿ ತಂದು ನಾವು ಇಡ್ಬೇಕು. ಹೌದಾ? ಸೊ ಈಗ ಫಸ್ಟ್ ನೋಡೋಣ, ಅಬ್ಟ್ಯೂಸ್ ಟ್ರಯಾಂಗಲ್ ಅಂದ್ರೆ ಏನಾಯ್ತಿದು? ವಿಶಾಲ ವಿಶಾಲ ಕೋನ ತ್ರಿಭುಜ ಬೇಕು ನನಗೆ. ಹೌದಾ? ಸೊ ಇದನ್ ಮಾಡೋಣ, ಇಲ್ಲಿ ತಗೊಂಡ. ಹೌದಾ? ಅಕ್ಯೂಟ್ ಟ್ರಯಾಂಗಲ್ ಅಂದ್ರ ಏನ್ ಬೇಕು? ಲಘು ಕೋನ ತ್ರಿಭುಜ ಬೇಕು. ಹೌದಾ? ಪ್ಯಾರಲೆಲ್ಲೋಗ್ರಾಮ್ ಅಂದ್ರ ನೋಡ್ರಿ, ಪ್ಯಾರಲೆಲ್ಲೋಗ್ರಾಮ್ ಅಂದ್ರೆ ಏನಾಗತ್ತ? ಸಮಬಾಹು ಸಮಾಂತರ ಚತುರ್ಭುಜ ಇಲ್ಲಿದೆ. ನೆಕ್ಸ್ಟ್ ರೈಟ್ ಟ್ರಯಾಂಗಲ್, ಲಂಬ ಕೋನ ತ್ರಿಭುಜ ಎಲ್ಲಿದೆ? ಇಲ್ಲಿದೆ. ಹೌದಾ? ಆಮೇಲೆ ಪೆಂಟಗಾನ್, ಪೆಂಟಗಾನ್ ಅಂದ್ರ, ಹೌದಾ, ನನಗೆ ಇದು ಮೇನ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗ್ಬೇಕು. ಪೆಂಟ್ ಅಂದ್ರ 5. ಹೌದಾ? ಪೆಂಟ್ ಅಂದ್ರ, ಪೆಂಟಗಾನ್ ಅಂದ್ರೆ ಇಲ್ಲಿ ನೋಡ್ರಿ ಎಷ್ಟಾಗತ್ತೆ ನಮ್ಗ? 5 ಬಾಹುಗಳಿರ್ತಕ್ಕಂಥ ಒಂದು ಬಹುಭುಜ ಎಲ್ಲಿದೆ? 5 ಬಾಹುಗಳು ಎಲ್ಲಿದಾವ್ ನೋಡ್ರಿ, ಸ್ವಲ್ಪ ನೋಡ್ರಿ. ಹೌದಾ? ಸೊ 1 2 3 4 5 ಇರೋದ್ರಿಂದ ಈ ಪೆಂಟಗಾನ್ ಅನ್ನ ನಾನು ಇಲ್ಲಿ ಇಡ್ತೀನಿ. ನೆಕ್ಸ್ಟ್ ರೆಕ್ಟ್ಯಾಂಗಲ್, ರೆಕ್ಟ್ಯಾಂಗಲ್ ಮೀನ್ಸ್ ಆಯತ. ಹೌದಾ? ಆಯತ ಎಲ್ಲಿದೆ ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಇಲ್ಲಿದೆ. ಹೌದಾ? ಕಾಣಿಸ್ತಾ ಇದೆ? ಸೊ ಈ ರೆಕ್ಟ್ಯಾಂಗಲ್ ಅನ್ನ ಇಲ್ಲಿ ನೋಡ್ರಿ. ಹೌದಾ? ನೆಕ್ಸ್ಟ್ ಟ್ರೆಪಿಜಾಯ್ಡ್ ಎಲ್ಲಿದೆ ನೋಡ್ರಿ, ಇಲ್ಲಿದೆ. ಹೌದಾ? ನಿಮಗ ಆ ಡೈಗ್ರಾಮ್ಸ್ ಗಳ ನೆನಪಿದ್ರ ಗೊತ್ತಾಗ್ತಾವ. ಹೆಕ್ಸಾಗಾನ್ ಅಂದ್ರೆ ಏನು? ಹೆಕ್ಸಾಗಾನ್, ಆಕ್ಟಾಗಾನ್ ಅಂತ ಇದೆ. ಹೌದಾ? ಹೆಕ್ಸಾಗಾನ್ ಅಂದ್ರ, ಹೆಕ್ಸಾ ಅಂದ್ರ 6. ಹೌದಾ? 6 ಬಾಹುಗಳು ಇರ್ತಕ್ಕಂಥ ಒಂದು ಚಿತ್ರ ಎಲ್ಲಿದೆ ನೋಡ್ರಿ ನಮಗ? 1 2 3 4 5 6. ಸೊ ಈ ಹೆಕ್ಸಾಗಾನ್ ಅನ್ನ ಎಲ್ಲಿಡ್ತೀನಿ. ಆಕ್ಟಾಗಾನ್ ಅಂದ್ರೆ 8 ಬಾಹುಗಳಿರ್ಬೇಕು. 8 ಬಾಹುಗಳು ಇಲ್ಲಿದೆ ನೋಡ್ರಿ, 1 2 3 4 5 6 7 8 ಇರೋದ್ರಿಂದ ಇದನ್ನ ಇಲ್ಲಿಡ್ತೇನೆ. ಹೌದಾ? ಸೊ ಇಲ್ಲಿ ಏನಾಗತ್ತ ನನಗಿಲ್ಲಿ ರೋಂಬಸ್ ಅನ್ನೋದು ಸ್ವಲ್ಪ ಇಲ್ಲಿ ನೋಡೋಣ. ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಯಾಕಂದ್ರ ಪ್ಯಾರಲೆಲ್ಲೋಗ್ರಾಮ್ ಅಂದ್ರೂ ಇದೇ ಅನಿಸ್ತೈತಿ, ಸ್ವಲ್ಪ ರೋಂಬಸ್ ಅಂದ್ರೂ ಸೇಮ್ ಅನಿಸ್ತಾ ಇದೆ. ಮೇ ಬಿ ಅವೆರಡು ನೋಡೋಣ ಕರೆಕ್ಟ್ ಅದಾವಿಲ್ಲ ಅಂತ. ಇವಾಗ ಎಲ್ಲಾನು ಕರೆಕ್ಟ್ ಮಾಡಿದ್ವಲ್ಲ, ನಮಗ ಸ್ವಲ್ಪ ಡೈಗ್ರಾಮ್ಗಳ ಒಂದು ಅಂದಾಜು ಕಲ್ಪನೆ ಅಂತೂ ಬಂತು. ಹೌದಾ? ರೈಟ್ ಟ್ರಯಾಂಗಲ್ ಅಂದ್ರೆ ಯಾವ ರೀತಿ ಇದೆ, ಅಬ್ಟ್ಯೂಸ್ ಟ್ರಯಾಂಗಲ್ ಅಂದ್ರೆ ಯಾವ ರೀತಿ ಇದೆ, ಸ್ಕ್ವೇರ್ ಅಂದ್ರ 4 ಬಾಹುಗಳದವು, ಆಕ್ಟಾಗಾನ್ ಅಂದ್ರ ಅಲ್ಲೇ ಪಾಲಿಗಾನ್ಸ್ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದೀವಿ. ಹೌದಾ? ಆಕ್ಟಾ ಅಂದ್ರ 8. ಹೌದಾ? ಅಕ್ಯೂಟ್ ಟ್ರಯಾಂಗಲ್ ಅಂದ್ರ ಲಘು ಕೋನ ತ್ರಿಭುಜ. ಹೌದಾ? ನೆಕ್ಸ್ಟ್ ರೋಂಬಸ್ ಅಂದ್ರ ಅದು ಒಂದು ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್. ಹೌದಾ? ಆಮೇಲೆ ಯಾವುದು? ಹೆಕ್ಸಾಗಾನ್. ಹೌದಾ? ಹೆಕ್ಸಾಗಾನ್ ಅಂದ್ರೆ ಎಷ್ಟು? 6 ಬಾಹುಗಳಿರ್ಬೇಕು. ಪ್ಯಾರಲೆಲ್ಲೋಗ್ರಾಮ್, ಇಟ್ ಈಸ್ ಆಲ್ಸೋ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್. ಪೆಂಟಗಾನ್ ಅಂದ್ರ 5 ಬಾಹುಗಳಿರ್ಬೇಕು. ಟ್ರೆಪಿಜಾಯ್ಡ್ ಅಂದ್ರ ಅದ ಹಿಂಗ ಮೇಲೆ ಕಟ್ ಆಗಿದೆ ನೋಡ್ರಿ, ಅದು. ರೆಕ್ಟ್ಯಾಂಗಲ್ ಅಂದ್ರ ಆಯತ. ಒಂದ್ಸಲ ನಾವು ಮಾಡಿರ್ತಕ್ಕಂಥ ಇದೇನು ಆನ್ಸರ್, ಕ್ವಶನ್ ಆನ್ಸರ್ ಕರೆಕ್ಟ್ ಇದೆಯಲ್ಲ ಅಂತ ಸಬ್ಮಿಟ್ ಕೊಡೋಣ. ನೋಡ್ರಿ, ರೈಟ್, ಓಕೆ, ಎಲ್ಲವೂ ಆನ್ಸರ್ ನಮ್ಮ ಕರೆಕ್ಟ್ ಅದಾವು, ಡಿಪೆಂಡಿಂಗ್ ಅಪಾನ್ ಪಾಲಿಗಾನ್ಸ್. ನಿಮಗೆ ಸ್ವಲ್ಪ ಪಾಲಿಗಾನ್ಸ್ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೋತೀನಿ ನಾನು. ಹೌದಾ? ನೆಕ್ಸ್ಟ್ ಇಲ್ಲಿ ಇನ್ನೊಂದು ಆಕ್ಟಿವಿಟಿ ಇದೆ ನೋಡ್ರಿ, ಜಸ್ಟ್ ಫಾರ್ ಫನ್. ಇದು ಚೂರ್ ಗೇಮ್ ಇದ್ದ ಹಾಗೆ ಇದೆ. ಎಲ್ಲ ಸ್ಟಾರ್ಟ್ ಮಾಡೋಣ. ಕಾಣಿಸ್ತಾ ಇದೆ? ಹೌದಾ? ಸೊ ಇಲ್ಲೊಂದು ಡೈಗ್ರಾಮ್ ಬರ್ತೈತಿ. ಇದು ಏನ್ ಇರ್ಬೋದು ನೋಡ್ರಿ, ಯಾವ ಒಂದು ಡೈಗ್ರಾಮ್ ಇದು? ಹೆಕ್ಸಾಗಾನ್ ಅಂತ ಇದೆ. ಹೌದಾ? ಸೊ ಇಲ್ಲಿ 1 2 3 4 5 6 ಇದೆ. ಸೊ ಇಲ್ಲಿ ನಾನು ಇಲ್ಲಿ ಪಾಯಿಂಟ್ ಇದೆ ನೋಡ್ರಿ, ಅಲ್ಲೇ ಎನಿಮೀಸ್ಗಳು, ಶತ್ರುಗಳಿದಾರು, ಅವ್ರನ್ನ ತಪ್ಪಿಸಿ ನಾನು ಏನ್ ಮಾಡ್ಬೇಕು? ಹೆಕ್ಸಾಗಾನ್ ಇದ್ದಲ್ಲಿ ಅದನ್ನ ತಗೊಂಡ್ ಹೋಗ್ಬೇಕು. ಹೌದಾ? 1 ಸೆಕೆಂಡ್, ಹೆಕ್ಸಾಗಾನ್ ಇಲ್ಲಿದೆ. ಹೌದಾ? ಸೆಕೆಂಡ್. ಓಹೋ, ಹೋಯ್ತು ಮೇಲ್. ಓ, ಮತ್ತೆಲ್ಲಿ ಸಿಕ್ಕುವಂತದ್ದು? ಹೌದಾ?
ಒನ್ ಸೆಕೆಂಡ್, ಗೇಮ್ ಓವರ್. ಅಲ್ಲಿ ನಡುವ ಎನಿಮೀಸ್ಗಳು ಬರ್ತಾ ಇದ್ರು, ಹೌದಾ? ಸೊ ಅಲ್ಲಿ ಏನಾಗುತ್ತೆ ನಮಗ ಮತ್ತೆ ಇನ್ನೊಂದ್ಸಲ ನೋಡೋಣ, ಒಂದ್ಸಲ ನೋಡೋಣ, ನಿಮ್ಗೆ ಒಂದ್ಸಲ ಗೊತ್ತಾಗ್ಬಿಡ್ತೈತಿ ಇದು. ಅಲ್ಲೇ ಮಿಡ್ಲ್ ಅಲ್ಲೇ ಹೆಕ್ಸಾಗಾನ್ ಇದೆಯಲ್ಲ, ಸೊ ಸ್ಟಾರ್ಟ್ ಮಾಡ್ತಿರ್ತಾಡಿ. ಎಲ್ಲಿದೆ ಹೆಕ್ಸಾಗಾನ್? ಇಲ್ಲಿದೆ. ಸೊ ಈ ಒಂದು ಮತ್ತದು ಎಲ್ಲಿ ಸಿಕ್ಕೋಕೊಂತು? ಓ, ಒನ್ ಸೆಕೆಂಡ್. ಇಲ್ಲಿ ಎನಿಮಿಗಳು ಬಹಳ ಅದಾವ್ರು, ಮತ್ತೆ ಗೇಮ್ ಓವರ್ ಆಯ್ತದು, ಹೌದಾ? ಸೊ ಇಲ್ಲಿ ನಮ್ಗೆ ಏನಾಗತ್ತ, ಒಂದು ಫನ್ ಆಕ್ಟಿವಿಟೀಸ್ ಟೈಪ್ ಇದು. ಅಲ್ಲಿ ಏನಾಗತ್ತ, ಹೆಕ್ಸಾಗಾನ್ ಆ ಡೈಗ್ರಾಮ್ ಎಲ್ಲಿದೆ ಆ ಒಂದು ನಾವ್ ಏನ್ ಮಾಡ್ಬೇಕು, ಆ ಡಾಲ್ ಅನ್ನ ನಾವು ಕರೆಕ್ಟ್ ಹೋಗಿ ಅಲ್ಲಿ ಡ್ರ್ಯಾಗ್ ಮಾಡಿ ಅಲ್ಲಿ ಇಡ್ಬೇಕು. ಬಟ್ ಅದ್ರೊಳಗೆ ಏನಾಗ್ತಾ ಇದೆ, ಮಿಡ್ಲ್ ಏನಾಗ್ತಾ ಇದೆ, ಎನಿಮೀಸ್ ಗಳು ಬರ್ತಾ ಇದಾರು. ಅವ್ರನ್ನ ದಾಟಿ ನಾವ್ ಏನ್ ಮಾಡ್ಬೇಕು, ಆ ಹೆಕ್ಸಾಗಾನ್ ಅಂತ ಏನಿದೆಲ್ಲ ಆ ಒಂದು ಬಾಕ್ಸ್ ಒಳಗ ಆ ಒಂದು ಡಾಲ್ ಅನ್ನ ಹೋಗಿ ಕೂಡಿಸ್ಬೇಕು. ನಿಮ್ಗೆ ಅರ್ಥ ಆಗಿರ್ಬೋದು. ಈಗ ನಾನು ಇವತ್ತು ಯಾವ್ದು ಹೇಳಿದೆ, ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಪಾಲಿಗಾನ್ಸ್ ಲೆನ್ಸ್ ಅಂತನ ಬರ್ತಾ ಇದೆ. ಸೊ ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಪಾಲಿಗಾನ್ಸ್ ಗಳ ಬಗ್ಗೆ ಹೇಳಿದೆ. ಅದಾದ್ಮೇಲೆ ಇಲ್ಲಿ ಚತುರ್ಭುಜಗಳ ಒಂದಿಷ್ಟು ಪರಿಚಯಗಳ ಬಗ್ಗೆ ಹೇಳಿದೆ. ಇವಾಗ ನೆಕ್ಸ್ಟ್ ನಮಗ್ ಬೇಕಾಗಿರೋದು ಯಾವ್ದಂದ್ರ ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಬೇಕು, ಹೌದಾ? ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರ ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್, ಹೌದಾ? ಇಲ್ಲೇ ನಾವು ಕನ್ನಡ ಒಳಗೆ ಏನಂತ ಕರಿತೀವಿ, ನಿಯಮಿತ ಬಹುಭುಜಗಳು, ಆಮೇಲೆ ನಿಯಮಿತವಲ್ಲದ ಬಹುಭುಜಗಳು ಅಂತ ಕರಿತೀವಿ, ಹೌದಾ? ಸೊ ಇಲ್ಲಿ ರೆಗ್ಯುಲರ್ ಪಾಲಿಗಾನ್ಸ್ ಅಂದ್ರ ಇಸ್ ಬೋತ್ ಇಕ್ವಿ ಆಂಗ್ಯುಲರ್ ಅಂಡ್ ಇಕ್ವಿ ಲ್ಯಾಟ್ರಲ್ಸ್ ಅಂತ ಇದಾವು. ಅಂದ್ರ ಇಲ್ಲಿ ನಮ್ಗೆ ಏನಾಗ್ತಾವು, ರೆಗ್ಯುಲರ್ ಪಾಲಿಗಾನ್ಸ್ ಒಳಗಂದ್ರ ಅದ್ರದ ಬಾಹುಗಳನ್ನು ಸಮ ಇರ್ಬೇಕು, ಕೋನಗಳನ್ನು ಸಮ ಇರ್ಬೇಕು. ಅದಕ್ಕ ಡೆಫಿನೇಷನ್ ಏನಿದೆ, ರೆಗ್ಯುಲರ್ ಪಾಲಿಗಾನ್ ಈಸ್ ಬೋತ್ ಇಕ್ವಿ ಆಂಗ್ಯುಲರ್. ಅಲ್ಲೇ ಅದನ್ನೊಂದು ಪದವನ್ನ ಅಥವಾ ಟರ್ಮ್ ಅನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೋರಿ. ಯಾವ್ದಂದ್ರ ಇಕ್ವಿ ಆಂಗ್ಯುಲರ್, ಇನ್ನೊಂದು ಇಕ್ವಿಲ್ಯಾಟ್ರಲ್, ಹೌದಾ? ಲ್ಯಾಟ್ರಲ್ ಅಂದ್ರ ಬಾಹುಗಳನ್ನು ಸೇಮ್ ಇರ್ಬೇಕು, ಕೋನಗಳು ಸೇಮ್ ಇರ್ತಕ್ಕಂಥ ಒಂದು ಪಾಲಿಗಾನ್ಸ್ಗೆ ನಾವೇನಂತ ಕರಿತೀವಿ, ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಕರಿತೀವಿ. ಇರ್ರೆಗ್ಯುಲರ್ ಪಾಲಿಗಾನ್ಸ್ ಒಳಗಂದ್ರ ಒಮ್ಮೆ ಕೋನಗಳು ಸಮ ಇದ್ರ ಬಾಹುಗಳು ಸಮ ಇರ್ಲಿಕ್ಕಿಲ್ಲ, ಅಥವಾ ಬಾಹುಗಳು ಸಮ ಇದ್ದಾಗ ಕೋನಗಳು ಸಮ ಇರ್ಲಿಕ್ಕಿಲ್ಲ. ಆ ಒಂದು ಇದಕ್ ನಾವೇನಂತ ಕರಿತೀವಿ, ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಕರಿತೀವಿ, ಹೌದಾ? ಸೊ ನಿಮ್ಗೆ ಒಂದಿಷ್ಟು ಇಲ್ಲಿ ನೋಡ್ತೀನಿ, ಡೈಗ್ರಾಮ್ ಅನ್ನ ತೋರಿಸ್ತೇನೆ ನೋಡ್ರಿ. ಇಲ್ಲಿದಾವು, ಇಲ್ಲಿ ನಿಮ್ಮ ಬುಕ್ ಒಳಗ ನಾನು ತೋರಿಸಬಹುದು. ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆ. ನಾನು ಇಲ್ಲೊಂದು ಇದನ್ನ ಹಾಕ್ಬಿಡ್ತೇನೆ ನೋಡ್ರಿ. ಇಲ್ಲಿ ರೆಗ್ಯುಲರ್ ಪಾಲಿಗಾನ್ ಒಳಗೆ ಏನಾಗತ್ತ, ಈ ರೀತಿ ಒಂದು ನನಗ ತ್ರಿಭುಜವನ್ನ ತಗೊಂಡೆ. ಸೊ ಅಲ್ಲೇ ಈ ರೀತಿ ನಮಗ ಸಿಂಬಾಲ್ ಗಳನ್ನ ಕೊಟ್ಟಿದಾರು. ಈ ರೀತಿ ಸಿಂಬಾಲ್ ಏನಾಗತ್ತಿದು, ಕೋನವನ್ನ ಅದು ನಮಗ ಇಂಡಿಕೇಟ್ ಮಾಡ್ತೈತಿ, ಆಂಗಲ್ ಅನ್ನ ಇಂಡಿಕೇಟ್ ಮಾಡ್ತೈತಿ ಅದು, ಹೌದಾ? ಸೊ ಇಲ್ಲೇ ಆಮೇಲೆ ಇನ್ನೊಂದ್ ಏನಂದ್ರ ಈ ರೀತಿ ನಮ್ಗಿಲ್ಲೇ, ಹೌದಾ, ಇದು ಬಾಹುಗಳನ್ನ ಇಂಡಿಕೇಟ್ ಮಾಡ್ತೈತಿ. ಅಂದ್ರ ಇಲ್ಲೇ ಕೋನಗಳನ್ನು ಸಮ ಅದಾವು, ಬಾಹುಗಳನ್ನು ಸಮ ಇದಾವು. ಅವಾಗ ಇದು ಏನಾಗತ್ತ, ನಮಗೊಂದು ರೆಗ್ಯುಲರ್ ಪಾಲಿಗಾನ್ಸ್ ಆಗತ್ತ, ಅಥವಾ ನಿಯಮಿತ ಬಹುಭುಜ ಅಂತ ಆಗುತ್ತ, ಹೌದಾ? ಅದನ್ನೇ ನಾನು ಇನ್ನೊಂದು ಇರ್ರೆಗ್ಯುಲರ್ಗೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡ್ರಿ, ಹೌದಾ? ಇರ್ರೆಗ್ಯುಲರ್ಗೆ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಾಗ ಇದೊಂದು ತ್ರಿಭುಜ ಆಯ್ತು, ಇದೊಂದು ಯಾವ್ದಿದು ಆಯತ ಅಂತ ಆಗುತ್ತೆ. ಇಲ್ಲಿ ಆಯತ ಏನಾಗತ್ತಂದ್ರ ಕೋನಗಳು ಸಮ ಇರ್ತಾವ, ಇಟ್ಸ್ ಅ ಇಕ್ವಿ ಆಂಗ್ಯುಲರ್, ಹೌದಾ? ಇಲ್ಲೆಲ್ಲ 90 ಡಿಗ್ರಿ ಇರ್ತೈತಿ, ಓಕೆ. ಬಟ್ ಇಲ್ಲಿ ಏನಾಗತ್ತ, ಇದು ಸೇಮ್ ಇರ್ತೈತಿ, ಹೌದಾ? ಬಟ್ ಇದು
ಸೇಮ್ ಇರ್ತೈತಿ ಹೌದಾ. ಎಲ್ಲವೂ ಸೇಮ್ ಇರುದಿಲ್ಲ ನಮಗ, ಎಲ್ಲಾ ಬಾಹುಗಳು ಸೇಮ್ ಇರುದಿಲ್ಲ. ಎಲ್ಲಿ ಹೇಳ್ರಿ, ರೆಕ್ಟ್ಯಾಂಗಲ್ ಒಳಗ ಅಥವಾ ಆಯತ ಒಳಗ. ಹಾಗಾಗಿ ಇದು ನಮ್ಗೆ ಯಾವ್ದಕ್ ಎಕ್ಸಾಂಪಲ್ ಅಂತ ಬರ್ತೈತಿ ಹೇಳ್ರಿ, ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಥವಾ ಅನಿಯಮಿತ ಬಹುಭುಜಗಳಿಗೆ ಒಂದು ಎಕ್ಸಾಂಪಲ್ ಬರ್ತೈತಿ. ಅದೇ ರೀತಿ ರೆಗ್ಯುಲರ್ ಎಕ್ಸಾಂಪಲ್ ಇನ್ನೊಂದೇನ ಒಂದು ಡಯಾಗ್ರಾಮ್ ಅಂದ್ರೆ ಯಾವ್ದಂದ್ರ ಚೌಕ. ಹೌದಾ, ನಿಮಗ ಅರ್ಥ ಆಗ್ಬಹುದು. ಈಗ ಚೌಕ ಅಂದಾಗ ನಮಗ ಎಲ್ಲಾ ಕೋನಗಳು ಸಮ ಬರ್ತಾವು, ಎಲ್ಲಾ ಬಾಹುಗಳು ಕೂಡ ನಮ್ಗ ಸಮ ಬರ್ತಾವು. ಹೌದಾ, ಸೊ ಇದು ನಮ್ಗೆ ಏನಾಗತ್ತೆ ಹೇಳ್ರಿ, ಇದು ಒಂದು ರೆಗ್ಯುಲರ್ ಪಾಲಿಗಾನ್ಸ್ಗೆ ಒಂದು ಎಕ್ಸಾಂಪಲ್. ಆಮೇಲೆ ಇರ್ರೆಗ್ಯುಲರ್ ಪಾಲಿಗಾನ್ಸ್ಗೆ ನಾನು ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಡ್ಬೋದು. ಹೌದಾ, ಇಲ್ಲ ನೋಡಿ, ಈ ಒಂದು ತ್ರಿಭುಜವನ್ನ ತಗೊಂಡು ಇದನ್ನು ನಾನು ಈ ರೀತಿ ಬರದೆ. ಹೌದಾ, ಹೌದಾ, ಇದೊಂದು ಎ ಬಿ ಸಿ ಅಂತ ತಗೊಳ್ಳಿ. ಇದೊಂದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ ಅಂದ್ರ ಈ ಆಂಗಲ್ ಒಳಗ ಅಷ್ಟ ನಮಗೇನಾಗಿರ್ತೈತಿ, ಲಂಬಕೋನ ಆಗಿರ್ತೈತಿ. ಇಲ್ಲೆಲ್ಲ ನಮಗ ಚೇಂಜ್ ಇರ್ತೈತಿ. ಹಾಗಾಗಿ ಇಲ್ಲಿ ಕೋನಗಳು ಸಮ ಇಲ್ಲ, ಬಾಹುಗಳು ಸಮ ಅದಾವು ಇಲ್ಲೋ ಅದು ಗೊತ್ತಿಲ್ಲ. ಬಟ್ ಇಲ್ಲಿ ಏನಾಗಿದೆ, ಮೇನ್ ನೋಡಿದ್ರೆ ನಮ್ಗೆ ಏನ್ ಗೊತ್ತಾಗ್ತೈತಿ, ಕೋನಗಳನ್ನ ಸಮ ಇಲ್ಲ. ಹಾಗಾಗಿ ಇದು ಒಂದು ಇರ್ರೆಗ್ಯುಲರ್ ಪಾಲಿಗಾನ್ಸ್ಗೆ ಎಕ್ಸಾಂಪಲ್, ರೆಗ್ಯುಲರ್ ಪಾಲಿಗಾನ್ಸ್ಗೆ ಇದು ಒಂದು ಎಕ್ಸಾಂಪಲ್. ಹೌದಾ, ಸೊ ಇದು ನಮ್ಮ ಇವತ್ತಿನ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟರಲ್ಸ್ ಒಳಗೆ ನಾವು ಇವತ್ತೇನೇನ್ ಕಲ್ತೀವಿ ಹೇಳ್ರಿ, ಕಾನ್ಕೇವ್ ಕಾನ್ವೆಕ್ಸ್ ಪಾಲಿಗಾನ್ಸ್ ಅನ್ನ ಕಲ್ತೀವಿ. ಅದರ ಜೊತೆಗೆ ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಪಾಲಿಗಾನ್ಸ್ ಗಳನ್ನ ಕಲ್ತೀವಿ. ಅದೇ ರೀತಿ ಕ್ಲಾಸಿಫಿಕೇಶನ್ ಆಫ್ ಪಾಲಿಗಾನ್ಸ್ ಒಂದು ಸಿಮ್ಯುಲೇಷನ್ ಕೂಡ ನೋಡಿದ್ರಿ. ಹೌದಾ, ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ಯು ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸ್ ನಿಮ್ಗೆಲ್ಲರಿಗೂ ನಾನು ಹೇಳಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.